ಇದು ಉಂಡಾಡಿಗರ ಕೆಲಸ ಅಲ್ರಿ, ಧೀರರ ಕೆಲಸ. ಶರೀರ ಇನ್ನೂ ಗಟ್ಟಿದ್ದಾಗ ನಮ್ ಕೆಲಸ ಮಾಡ್ಕೋಬೇಕು ನೋಡಿ. ಎಲ್ಲಾ ಶರೀರ ಮುಪ್ಪಾದಿಂದ ಮಾಡ್ಕೊಳಕ್ ಆಗುದಿಲ್ಲ. ಅವಾಗ ಅದರ ಏನೋ ತಡ್ಕೊಳಕ್ ಆಗುಲ್ಲ. ಏನಾರ ಶರೀರದಾಗ ನ್ಯೂನತೆ ಆತಂದ್ರೆ ಬರೀ ಅದ ಭಾವ ಬರ್ತದೆ. ಶರೀರ ಆರೋಗ್ಯ ಇದ್ದಾಗ ಶರೀರ ಸಂಬಂಧ ತಪ್ಪಿಸ್ಕೊಂಡಿರಾಕ್ ಬರ್ತದೆ. ಶರೀರದಾಗ ಏನಾರ ತೊಂದ್ರೆ ಇತ್ತಂದ್ರೆ ಬರೇ ಅದ ನೆನಪು ಬರ್ತದೆ. ಅದೇ ಅದ್ರ ಲಕ್ಷ್ಯ ಏನಪ್ಪ, ನನಗೆ ಎಲ್ಲಿ ಕೊಂಡ್ರಾಗ್ತ ಬಿಡತ್ತ ತಡೆಯನಾಗೋದು ಯಪ್ಪ ಅಂತಂದ್ರೆ ಏನಾರ ಒಂದಿಲ್ಲ ಒಂದು ತೊಂದ್ರೆ ಶರೀರಕ್ಕೆ. ಅವಾಗ ಶರೀರ ಎಲ್ಲ ಗಟ್ಟಿರ್ತೈತಿ, ಈ ಕಡೆ ಲಕ್ ಬಿಟ್ಟು ತಪ್ಪಿಸ್ಕೊಂಡಿರಾಕ್ ಬರ್ತದೆ. ಶರೀರ ಆರೋಗ್ಯ ಇದ್ದಾಗ ಬರ್ತದೆ ಅವ ಶರೀರ ಸಂಬಂಧ ತಪ್ಪಿಸ್ಕೊಳಕ್. ಅದನ್ನ ಕಾಟ ತಡೆಯನಾಗೋದಿಲ್ರಿ. ಹೊತ್ತಾಗಿಂದ ಒಂದಿಲ್ಲ ಒಂದು ತರದ ಚಾಲೂನ ಆಕೈತಿ ಅದಕ್ಕೆ. ಏನ್ ಅದಕ್ಕೆ ವಯಸ್ಸಿಗೆ ಬಂದ್ಮೇಲೆ ಮೊದಲು ಮಾಡ್ಕೋ ಕೆಲಸ. ನಾವು ವಯಸ್ಸಿಗೆ ಬಂದ್ಮೇಲೆ ಮಾಡ್ತೇವೆ, ಸರಿಯಾಗಿ ಬರೋದಪ್ಪ. ವಯಸ್ಸು ಹೋದವ್ರಿಗೆ ಅಂತ ತಿಳ್ಕೊಂಡಿರ್ತೀವಿ ನಾವೆಲ್ಲ. ಏನ್ ತಿಂತೈತಿ ವಯಸ್ಸು ಹೋದವ್ರಿಗೆ, ಏನ್ ತಿಂತೈತಿ ಒಮ್ಮೆ ಎಲ್ಲ ಹಾಳು ಎಣ್ಣೆ ಜಿಡ್ಡಿ ಹತ್ತಿದಂಗ ಆಗಿರ್ತೈತಿ. ಯಾಕ್ರಿ ಎಣ್ಣೆ ಕಾಗದ ಏನ್ ಬರ್ಬೋದು ಆಗ್ತದಿಲ್ಲ. ಏನ್ ಅದಕ್ಕೆ ಅದು ವಯಸ್ಸಿಗೆ ಬಂದಾಗ ಇದ್ರ ಕಡೆ ಲಕ್ ಕೊಡೋದು ಭಾಳ ಕಠಿಣ ಆಗ್ತದೆ. ಏನ್ ಎಲ್ಲ ಇಂದ್ರಿಯಗಳ ಇದಕ್ಕೆ ಪ್ರಭಾವ ಭಾಳ ಇರ್ತದೆ. ಮತ್ತಾಗ ಹೊರಮುಖ ಆಕೈತಿ, ಅದು ವೃತ್ತಿ ಇಲ್ಲ. ಈಗಿನ ದಿನಮಾನದಾಗಂತಿ ಭಾಳ ಕಠಿಣ ಐತಿ. ಆಕರ್ಷಕ ಐತಿ ಎಲ್ಲಾರ ಹಂಗ ನಮೂನಿ ಅಗದಿ. ಏನ್ ನೋಡ್ಲಿ ಏನ್ ಬಿಡ್ಲಿ ಅಂತ ನನಗ ಯಾಕ್ರಿ. ಮೊದಲು ಇಷ್ಟೊಂದು ಇದ್ದಿದ್ದಿಲ್ಲ. ವಿಷಯ ರಂಜನಾ ವ್ಯವಹಾರ ಇಷ್ಟಿರ್ತನ ಅಲ್ಲಿ ಎಲ್ಲಿದ್ದು ರೀ. ಅಷ್ಟು ನಮೂನಿ ಇಲ್ಲ. ಚಂದ ಎಲ್ಲಿ ಭಾಳ ಬಣ್ಣ ಬಣ್ಣದ ಇವು ಕಡಿಮೆ ಇತ್ತಿಲ್ಲ. ಅವಾಗ ಎಲ್ಲಿತ್ತಲ್ಲ, ಅವಾಗ ಇಷ್ಟೊಂದು ಇದ್ದಿದ್ದಿಲ್ಲ. ಈಗೆಲ್ಲ ಅಗದಿ ಸುಪೀರಿಯರ್ ಎಲ್ಲ ಕ್ವಾಲಿಟಿ. ಎಲ್ಲ ನಮೂನಿ ತಿನ್ನೋದು, ನೋಡೋದು, ನೋಡೋದು ಎಲ್ಲ ಇಂದ್ರಿಯಗಳು ಇದ್ರಾಗ ನಮೂನಿ ಬಂದೈತಿ. ಅವಾಗ ಎಲ್ಲಿದ್ರಿ ಅವು ಹರದತಿ ಇದು ನೋಡ್ತಿದ್ದಿಲ್ಲ ಅವಾಗ. ಏನ್ ಒಂದೀಟ್ ಹರಿದ್ರ ಅದನ್ನ ತೊಟ್ಬೋದಿಲ್ಲ ನಾವು. ಏನ್ ಸಾಧಕರು ಸಿದ್ಧರು ಶರೀರ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾರ ಅವ್ರು. ಏನ್ ಯಾವಾಗಿದ್ರ ಶರೀರ ಸಂಬಂಧ ತಪ್ಪಿಸ್ಕೊಂಡೇನು ಅಂತ. ಆದ್ರೆ ನಾವು ಈ ಶರೀರವನ್ನು ಗಟ್ಟಿ ಮಾಡ್ಕೊಳ್ಳೋ ಪ್ರಯತ್ನ ನಡೆಸಿವಿ. ಆತ್ಮ ಸ್ವರೂಪವನ್ನು ತಿಳಿದಾಗಲೇ ಜನನ ಮರಣದಿಂದ ಬಿಡುಗಡೆ ಅಂತ ಅನುಭವಗಳು ಹೇಳ್ತಾರೆ. ನಾವು ಜಗತ್ತಿನ ವಸ್ತುಗಳನ್ನು ತಿಳುವಳಿಕೆ ಮಾಡ್ಕೊಂಡಾಗ ಆರಾಮಿರ್ತೇವೆ ಅಂತ ನಾವು ಹೊಂಟೀವಿ. ವಿಜ್ಞಾನಿ ಅವ ದೊಡ್ಡ ವಿಜ್ಞಾನಿ. ಅವ ಎಷ್ಟು ಶಾಣೆತನ ಪಡೆದೇನೆ ಅಂದ್ರೆ ಆರಾಮಿದೆ ನೋಡ್ಕೊ ವಿಜ್ಞಾನಿ. ಕಡೆಗೆ ಹುಚ್ಚಿಡಿಸತ್ವ ಅದು ವಿಜ್ಞಾನಿಗಳೆಲ್ಲ. ಖರೇನ ಹುಚ್ಚಿಡ್ದು ಅದು. ಏನ್ ತಂದು ಬಿಟ್ಟುಕೊಟ್ಟು ಎಷ್ಟೋ ಹೊರಗಿನ ವಿಷಯಗಳ ಬಗ್ಗೆ ತಿಳ್ಕೊಂತ ಇದ್ರೊಳಗ ಕಾಲಹರಣ ಮಾಡ್ತೇವೆ. ಅದರಿಂದ ಏನ್ ಲಾಭ ಆಗೈತೆ ಅನ್ನೋದನ್ನ ವಿಚಾರ ಮಾಡ್ತೇವೆ. ನಿನ್ನ ನೀ ಕಲಿಯಿದ್ದಕ್ಕೆ ಬಂಧನದಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ಎತ್ತಿದೆ ಅನ್ನೋದು ಹೊಳಿವಲ್ ನಿನಗೆ. ಆಯುಷ್ಯ ಹಿಂಗೆ ಇರ್ತೇನ. ಆಯುಷ್ಯವೆಂಬ ಬಡ್ಡಿಗೆ ಕಾಲ ಕೊಡ್ಲಿ ಪೆಟ್ಟು ಹಾಕಾಗತ್ತಾನ. ಹಂಗೆ ಕಟ್ ಬಡ್ಕೊಳತೈತಿ. ಯಾವ ಹೊತ್ನ್ಯಾಗ ಮುರ್ಕೊಂಡ್ ಬೀಳ್ದತೆ ಹೇಳಕ್ ಬರುದಿಲ್ಲ. ಕಡಿ ಪೆಟ್ಟು ಯಾವಾಗ ಬೀಳ್ತೈತಿ. ಹಂಗ ಪೆಟ್ಟು ಬೀಳಾಗ್ತೈತೆ. ಬಿಟ್ಟು ಬಿಡದ ರಾತ್ರಿ ಹಗಲಿ ಕೂಡಿ ಬೀಳ್ತದ. ನೀ ಮಕ್ಕೊಂಡಾಗೂ ನಡ್ದೈತಿ. ಹಂಗ ಕಾಲನ್ ಕೊಡ್ಲಿ ಪೆಟ್ಟು ಇದಕ್ಕೆ. ಏನ್ ನೀ ಅಗದಿ ನನಗೇನು ಆಗುಲ್ಲ ಅಂತ ನೀ ತಿಳ್ಕೊಂಡಿ. ಕಡಿಕ್ ಯಾವಾಗ ಹೊಳ್ಕೊಂಡ್ ಬೀಳ್ತತೆ ಹೇಳಕ್ ಬರುದಿಲ್ಲ. ಏನ್
ಅದಕ್ಕೆ ದಾಳಿ ಬರುವ ಮುನ್ನ ಈ ಕೆಲಸ ಮಾಡ್ಕೊ ಅಂದ. ಏನ್ ಒಂದೇ ನಿಶ್ಚಿತನೇ ಇದು, ಬೀಳ್ದು ಹೋಗೋದಂತಿ ನಿಶ್ಚಿತನ ಅದ. ಏನ್ ಶುರು ಹಚ್ಕೊಂಡ್ಬಿಟ್ಟದಂಗ ಹುಟ್ಟಿದ ಕೂಲೆ ಚಾಲೂನ ಅದು. ಏನ್ ಸಾವು ಬೆನ್ನ ಐತೆ ಬಿಟ್ಟದ ಅದಕ್ಕೆ. ಈ ತೋರಿಕೆ ಒಳಗೆ ಏನ್ ಸಾಧಿಸಿದ್ರು ಎಲ್ಲಾ ವ್ಯರ್ಥ ನೋಡ್ರಿ. ಈ ಶರೀರ ದಶೆಯಿಂದ ಹೌದಿಲ್ಲ ಏನೆಲ್ಲ ಮಾಡೋದು ನೀವು. ಬನಹಟ್ಟಿ ರುದ್ರಸ್ವಾಮಿಗಳು ಈ ಶರೀರ ದಶೆಯಿಂದ ಏನಾರ ಸಾಧಿಸಿದ್ರು ಅವರು. ಸ್ನಾನ ಮಾಡ್ಬೇಕನ್ನು ಭಾವಿಸುವುದ ಇರ್ತಿದ್ದಿಲ್ಲ ಅವ್ರಿಗೆ. ಶರೀರದ ನೆನಪ ಬರ್ತಿದ್ದಿಲ್ಲ, ಅದನ್ನ ತೊಳಿಬೇಕು. ನೆನಪು ಬಂದಾಗ ಇದು ಹೊಲಸಾಗೈತಿ ತೊಳಿಬೇಕು ಅನ್ನೋದು ನೆನಪ ಬರ್ತಿದ್ದಿಲ್ಲ ಅಲ್ಲ ಅವ್ರಿಗೆ. ಕಿವಿಯಾಗ ತಗನಿ ಮಣಿ ಮಾಡ್ತಿದ್ವು ಅಂತ ಬನಹಟ್ಟಿ ರುದ್ರಸ್ವಾಮಿಗಳಿಗೆ. ಅವಾಗ ಯಾರ ಅವ್ರ ಶಿಷ್ಯರು ಜಳಕ ಮಾಡ್ಸಾಕ ಅವ್ರನ್ನ ಕರ್ಕೊಂಡು ಹೋಗಿ ಅವಾಗ ನೋಡಿದಾಗ ಕಿವಿಯಾಗಿನ ಮೈ ತೆಗಿಯಾಕ ಹೋಗ್ರಿ, ಅವ್ನ ಯಾಕೆ ತಗೋತಿರ್ ಬಿಡ, ತೆಗಿತಿರ್ ಬಿಡು, ತಮ್ಮ ಆಹಾರ ತಗೋತಾವಂತಿದ್ರು ಅಂದ್ರೆ ಎಷ್ಟು ಅಲಿಪ್ತಿದ್ದಾರ ಅವರು. ತನ್ನ ಆತ್ಮಭಾವದಾಗ ಇರ್ತಿದ್ರು ಅವ್ರು. ಕಿವಿಯಾಗ ತಗನಿ ಮಣಿಗೆಟ್ಟಿರ್ತಿದ್ವು, ಖಬರ್ ಇರ್ತಿದ್ದಿಲ್ಲ. ಹೆಂಗ ಇರ್ತಿದ್ದಾರ ಅವ್ರು ಬನಹಟ್ಟಿ ರುದ್ರಸ್ವಾಮಿಗಳು ಇರ್ತಿದ್ರಂತ. ಅದ ಜಳಕ ಮಾಡಿಸುವಾಗ ಅವ್ರ ಶಿಷ್ಯರು ಯಾರು ಅವ್ನ ತೆಗಿಯಕ್ ಬಾರ, ಅವ್ನ ಯಾಕೆ ತೆಗಿತಿರ್ ಬಿಡ್ರು ಅಂತಿದ್ರು. ಅವು ತಮ್ಮ ಆಹಾರ ತಾವು ತಗೋತಾವು, ಅವಕ್ಕೆ ಯಾಕೆ ತ್ರಾಸ ಕೊಡ್ತೀರಿ ಅನ್ನೋರು. ಹೌದಿಲ್ಲ? ಇಡೀ ವಿಶ್ವದ ಭೋಗಾದಿಗಳನ್ನು ಪಡೆಯುವ ಸಾಮರ್ಥ್ಯ ನಮ್ಮಲ್ಲಿ ಐತೆ ಅಂದ್ರೆ ಸುಧಾ ನಿನಗೆ ಸಮಾಧಾನ ಐತೆ ನೋಡ್ಕೊ. ಏನ್ ಕೈ ಮಾಡಿದ್ರೆ ಎಲ್ಲ ಸಿಗ್ತೈತಪ್ಪ, ನೀನು ಇಲ್ಲೇ ಕುಂತಲ್ಲಿ ನಾನು ಆರ್ಡರ್ ಮಾಡಿದ್ರೆ ಸಿಗುವಂಗ ಅಂತಹ ಪವರ್ ಐತಿ ನಿಮ್ಗೆಲ್ಲ ಸಾಮರ್ಥ್ಯ ಐತಿದೆ. ಧನಬಲ, ಜನಬಲ, ಅಧಿಕಾರ ಬಲ, ಎಲ್ಲಾ ತರದ ಅನುಕೂಲ ಐತಿ. ಯಾವುದು ಕೊರತಿಲ್ಲ ನಿನಗೆ. ಇದು ಒಂದೇ ಕೊರತೆ ಐತಿ, ಸಮಾಧಾನ ಶಾಂತಿ ಎಲ್ಲ ಐತ್ರಿ. ದೇವರೆಲ್ಲ ಕೊಟ್ಟಾನು, ಇದ ಒಂದ ಇಲ್ಲ ನೀವು. ಯಾಕೆ ಅದ್ರ ಬಗ್ಗೆ ಗೊತ್ತಿಲ್ಲ ನಿನಗೆ. ಏನಾರ ಮಾಡಿ ಸುಖ ಹೊಂದ್ಬೇಕಂತ ಹೊಂಟಿ. ಸುಖಿಗಳಾದವರೆಲ್ಲ ಏನ್ ಮಾಡಿದ್ರು ನೋಡ್ಕೊ. ಈ ಬಾಹ್ಯ ವಿಷಯದ ಸಂಪರ್ಕ ಹೋಗದಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯನ್ನೆಲ್ಲ ತೆಗೆದುಹಾಕಿದ್ರು. ಎಷ್ಟು ಜನ್ಮ ಹುಟ್ಟಿ ಬಂದ್ರು ಇದು ಸಾಧ್ಯ ಇಲ್ಲ ಅಂತ ತಿಳಿದ್ರು. ತಮ್ಮೊಳಗೆ ತಾವು ಆನಂದವನ್ನು ಕಂಡುಕೊಂಡು ಪ್ರಯತ್ನ ಮಾಡಿದ್ರು, ಅವರು ಸುಖಿಗಳಾದ್ರು. ಯಾಕೆ ಇರುವುದ ತಮ್ಮ ಒಳಗೈತೆ ಆನಂದ, ಹೊರಗಿಲ್ಲ ಅಂತ. ಸುಖ ಶಾಂತಿ ಅನ್ನುವಂಥದ್ದು ಅಂತರಂಗದಲ್ಲಿ ಅನುಭವ ಬರ್ತೈತೆ ಹೊರತು ಬಹಿರಂಗದಲ್ಲಿ ಅದಿಲ್ಲ. ಏನ್ ಅದನ್ನ ಅವ್ರು ಕಂಡು ಹಿಡಿದು ಹೊರಗೆ ಏನ್ ಮಾಡೋದು ಉಪಯೋಗ ಇಲ್ಲ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಉದಾಸೀನತೆಯನ್ನು ಹೊಂದಿದ್ರು, ವೈರಾಗ್ಯವನ್ನು ಹೊಂದಿದ್ರು. ನೋಡು, ಎಲ್ಲರದು ಅನುಭವದ ಇದು. ಉದಾಸೀನ ಭಾವ ಬರೋಬ್ಬರು ಪುರುಷೋತ್ತು ನಿನಗೆ ಆನಂದದ ಅನುಭವ ಆಗಕ್ಕೆ ಶುರುವಾಗುತ್ತೆ. ಎಲ್ಲಾ ಜಗತ್ತಿನ ವಿಷಯ ವಸ್ತುಗಳ ಬಗ್ಗೆ ಉದಾಸೀನ ಭಾವ, ಉದಾಸೀನ ವೈರಾಗ್ಯವನ್ನು ಹೊಂದ. ಏನ್ ಆತ್ಮಜ್ಞಾನದ ಹೊರತಾಗಿ ಶಾಂತಿ ಸಮಾಧಾನ ಇಲ್ಲ ಅನ್ನೋದು ಈಗಿನ ಜನರಿಗೆ ಎಂದು ತಿಳಿಬೇಕು. ಯಾರು ಸುಖದಿಂದ ಇರ್ಬೇಕಂತಾರ ಅವರು ತಮ್ಮನ್ನು ತಾವು ಸಂಶೋಧನೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಆತ್ಮ ಸಂಶೋಧನದೊಳಗೆ ತೊಡಗಬೇಕು ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು, ಆತ್ಮ ಸಂಶೋಧನೆ ಮಾಡ್ಬೇಕಾಗಿತ್ತು. ನಾವು ಅಂತ ನಾವೆಲ್ಲದನ್ನ ಹಿಡ್ಕೊಂಡು ಕೂತೇವಿ. ಇದು ನೀ ಹೌದನು ಅಲ್ಲ, ದೇಹ ನೀನನು ಅಲ್ಲ, ಇಂದ್ರಿಯಗಳ ನೀನನು ಅಲ್ಲ, ಮನಸ್ಸು ನೀನನು ಯಾಕಲ್ಲ, ಅವು ನಿನ್ನಿಂದ ಅರಿವಿಸ್ಕೊಳ್ತಾವ ನಿನಗೆ ವಿಷಯವಾದ ಕಥದಿಂದ. ಅವೆಲ್ಲ ನಿನಗೆ ವಿಷಯ ಅದಾವು, ನಿನಗೆ ಅನ್ಯವಾಗಿದಾವು. ಏನ್ ಅನ್ಯ ವಸ್ತುವಿಗೆ ನಾನು ಅಂದ್ರೆ ಹೆಂಗೆ, ತನಗೆ ತಾನು ಅಂದ್ರೆ ಅಡ್ಡಿಲ್ಲ, ಅನ್ಯದಕ್ಕೆ ನಾನು, ನಮ್ಮಿಂದ ಅರಿವಿಸ್ಕೊಳ್ಳೋ ಎಲ್ಲ ಅನ್ಯವಾಗಿದಾವು.
ಶರೀರ ಮೊದಲು ಮಾಡ್ಕೊಂಡು ಇಲ್ಲ ತೋರಿಕೆ ವಸ್ತುಗಳು ನಮ್ಮಿಂದ ಹರಿಸ್ಕೊಳ್ತಾವ, ಅವನಿಂದ ಅವು ಅನ್ಯವಾಗಿದಾವ, ಅಂದಿಂದ ಅವು ಸುಖರೂಪ ಅಲ್ಲ. ಹಿಂಗ ವಿಚಾರ ಮಾಡಿ ಅವುಗಳ ಸಂಬಂಧ ತಪ್ಪಿಸ್ಕೊಂಡಿರಕ್ಕಲಿ ಏನ್ ಅಂದ್ರೆ ಆರಾಮಿರ್ತೀನಿ. ಅಜ್ಞಾನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಹ ಅಂತ. ಅಜ್ಞಾನದಿಂದ ಜ್ಞಾನ ಮುಚ್ಚಲ್ಪಟ್ಟது, ಮರಿಯಾಗಿಬಿಟ್ಟது. ಏನ್ ಎಲ್ಲಾ ಪ್ರಾಣಿಗಳು ಆ ವಿಷಯದ ವ್ಯಾಮೋಹಕ್ಕೆ ಬಿದ್ದುಬಿಟ್ರು. ಏನ್ ಅಜ್ಞಾನ ಹೋದಾಗ ಅದು ವ್ಯಾಮೋಹನು ಹೋಗ್ಬಿಡ್ತದೆ. ಏನ್ ವಿಷಯದ ವ್ಯಾಮೋಹ ಅಜ್ಞಾನವನ್ನು ಕಳ್ಕೊಂಡೆ ಅಂದ್ರೆ ಅದು ಹೋಗ್ಬಿಡ್ತದೆ, ಅನ್ಯಥಾ ಜ್ಞಾನ ಹೋಗ್ಬಿಡ್ತದೆ. ಅಜ್ಞಾನದಿಂದ ಅನ್ಯಥಾ ಜ್ಞಾನ, ಅದು ನೀ ಯಾರದನ್ನು ಗೊತ್ತಿಲ್ಲದಕ್ಕೆ ನೀ ಅಲ್ಲದನ್ನು ನೀನಂತ ತಿಳ್ಕೊಂಡದ್ದು ಅನ್ಯಥಾ ಜ್ಞಾನ, ಅದು ಹೋಗ್ಬಿಡ್ತದೆ. ಏನ್ ಅನ್ಯಥಾ ಜ್ಞಾನದಿಂದ ನಮಗೆ ದುಃಖ ಆಗಿದೆ. ಯಥಾರ್ಥ ಜ್ಞಾನ ನಾನು ಯಾರಿದ್ದೇನೋ ತಿಳುವಳಿಕೆ ನಮಗಾಗುವ ಮಟ್ಟ ದುಃಖದಿಂದ ಬಿಡುಗಡೆ ಆಗುದಿಲ್ಲ. ಬನಹಟ್ಟಿ ರುದ್ರಸ್ವಾಮಿಗಳು ಯಾವ ಕರ್ತೃಗದ್ದಿ ಅಭಿಷೇಕ ಮಾಡ್ಕೊಂತ ಕುಂತಿದ್ರು ಅವರು. ನೋಡಿ ನೀ ಜೀವಾದ ಮಹಾತ್ಮರು ಯಾವ್ದಾರ ಗದ್ಗಿ ಗೊಂಬಿಗೆ ನಡ್ಕೊಂಡ್ರೆ ನಾವು ಗುಡಿ ಗುಂಡಾರ್ಕ್ ಹೋಗಿದ್ರು. ನಾವು ನಿಜವಾಗಿ ಮಹಾತ್ಮರ ಯಾರದಾರ ಹೋಗ್ಲಿಲ್ಲ ಅವ್ರು. ಏನ್ ಬಾಳೆ ನೋಡ್ಲಿಲ್ಲ. ಸ್ವತಃ ಬ್ರಹ್ಮೀಭೂತ ಆದವರು ಯಾರು ರುದ್ರಾಭಿಷೇಕ ಮಾಡ್ಬೇಕ್ರಿ ಅವ್ರು? ಆಕಾಶ ಮೈ ತುಳಿತೀರೇನ್ರಿ? ಇದು ಆಕಾಶಕ್ಕಿಂತ ಅತೀತವಾದದ್ದು ಹೌದಿಲ್ಲ? ಬಯಲಿಗೆ ಬಯಲು ನಿರ್ಬಯಲು, ಅದರ ಮೈ ಏನ್ ತುಳಿತಿ? ಅದ್ರಲ್ಲಿ ತಪ್ಪು ತಿಳುವಳಿಕೆಯಿಂದ ಆದಂತಹ ಬಂಧನ ಏನದ ನೋಡ್ರಿ. ಸರಿಯಾದ ತಿಳುವಳಿಕೆ ಆಗದ ಹೊರತು ಅದು ಹೋಗುವುದೂ ಇಲ್ಲ. ಅದಕ್ಕೆ ಸರಿಯಾದ ತಿಳುವಳಿಕೆ ಯಥಾರ್ಥ ಜ್ಞಾನವನ್ನು ಮಾಡ್ಕೊ, ಅದು ಸರಿಯಾದ ತಿಳುವಳಿಕೆ. ಈ ವ್ಯವಹಾರಿಕ ಎಚ್ಚರಿಕೆ ಒಳಗೆ ಇದ್ದುಕೊಂಡ ನಾವು ಇದರಿಂದ ಬಿಡುಗಡೆ ಹೊಂದಬೇಕಂದ್ರೆ ಎಂದಿಗೆ ಸಾಧ್ಯ ಆಗಬೇಕು? ಆಗುವುದೂ ಇಲ್ಲ. ಸ್ವರೂಪ ಜಾಗೃತಿಯನ್ನು ಹೊಂದಿದಾಗ ಈ ವ್ಯವಹಾರಿಕ ಎಚ್ಚರಿಕೆಯ ದುಃಖದಿಂದ ನಮ್ಗೆ ಬಿಡುಗಡೆ. ಕನಸಿನಾಗಿ ಇದ್ಕೊಂಡ ಕನಸಿನಿಂದ ಬಿಡುಗಡೆ ಆಕೈತೇನು? ಆಗುದಿಲ್ಲ. ತನ್ನ ನಿಜ ಸ್ವರೂಪವನ್ನ ಸದ್ಗುರುವಿನಿಂದ ತಿಳಿಯದೆ ನೀ ಏನ್ ಗಜಮನಿತ್ರು ನಿನ್ನ ಬಂಧನ ಹೋಗುದಿಲ್ಲ. ಹೌದು, ಅನುಭವ ಹೇಳಿದ ಪ್ರಕಾರ ಅದನ್ನ ಕೇಳಿ ಅದನ್ನ ಮನನ ಮಾಡಿ ನಿಧಿಧ್ಯಾಸನ ಮಾಡಿ ಗಟ್ಟಿ ಮಾಡ್ಕೊಂಡಾಗ ನಮ್ಗೆ ಇದು ಅನುಭವ ಬರ್ತೈತಿ. ಜ್ಞಾನ ಮಾಡ್ಕೊಳ್ಳದ ಹೊರತು ಏನ್ ಮಾಡ್ರು ವ್ಯರ್ಥ. ಅದೆಲ್ಲ ಜನ್ಮ ತಗೊಳ್ಳಿಕ್ಕೆ ಕಾರಣ ಆಕೈತಿ. ಏನ್ ಮಾಡಿದ್ರು ಜ್ಞಾನ ಇಲ್ಲಲ್ಲಿ. ರಮಣರದು ಬನಹಟ್ಟಿ ರುದ್ರಸ್ವಾಮಿಗಳದು ಇಬ್ಬರದು ಸ್ಥಿತಿ ಒಂದದ. ಯಾವ ಮಹಾತ್ಮನು ಮನಿ ಬಾಳೆತ್ತಿದ್ದಕ್ಕೆ ಹೋಗ್ಲಿಲ್ಲ, ಮತ್ತು ಸ್ವರೂಪದ ಅಭ್ಯಾಸವನ್ನ ಬಿಟ್ಟು ಬಿಡದ ಅಭ್ಯಾಸದಾಗ ತೊಡಗಿದ್ರು. ಬಿಡಲೇ ಇಲ್ಲ ಅದನ್ನು. ಹೌದಿಲ್ಲ? ಸ್ವರೂಪದಲ್ಲಿ ಜಗತ್ತು ಅತ್ಯಂತ ಅಭಾವ ಇದೆ ಅನ್ನೋದನ್ನು ಅವ್ರು ಕಂಡುಕೊಂಡ್ರು. ಮೊದಲ ಮನಸ್ಥಿತಿದ್ದ ಅಂದ್ರೆ ಬಾಳೆ ತಾನ ಸುದ್ದಕೈತದ. ಮನಸ್ಸನ್ನು ಹತೋಟಿ ಒಳಗಿಟ್ಕೊಂಡು ತನ್ನಿಂದ ಎಲ್ಲ ಇಂದ್ರಿಯಗಳು ಹತೋಟಿಗೆ ಬರ್ತಾವ. ವಿವೇಕದಿಂದ ವೈರಾಗ್ಯ ಮತ್ತು ನೀತಿ ಬರುತ್ತದೆ. ಹೌದು, ವಿವೇಕದಿಂದನ ಎರಡು, ವೈರಾಗ್ಯ ನೀತಿ. ವಿವೇಕ ಇಲ್ಲದ ಹೊರತು ಏನ್ ಮಾಡ್ಬೇಕು? ಹಠದಿಂದ ಏನು ಕೆಲಸ ಆಗುದಿಲ್ಲ. ಕ್ರೂರ ಪಾಪಿಗಳು ಲೌಕಿಕ ರೀತಿಯಿಂದ ಎಷ್ಟೇ ಸಮೃದ್ಧಿಯನ್ನು ಹೊಂದ್ಯಾರಂದ್ರು ಸಮಾಧಾನ ಶಾಂತಿ ಸಿಗುವುದಿಲ್ಲ. ಭೌತಿಕ ಸಂಪತ್ತನ್ನು ಸಾಕಷ್ಟು ಪಡೆದಾರ ಪಾವ, ಲೆಕ್ಕಿಲ್ಲದಷ್ಟು ಐತಿ ಬಿಡಿ, ಎಣಿಸಲಿಕ್ಕೆ ಬಾರದು. ಅಷ್ಟೊಂದು ಸಂಪತ್ತು ಐತಂದ್ರು ಸುಧಾ ನೆಮ್ಮದಿ ಕೊಡುದಿಲ್ಲ. ನಾವು ತಿಳ್ಕೊಂಡಿವಿ ಬಹಳ ಸುಖದಿಂದ ಇರ್ತಾರೆ, ಇನ್ನವ್ರು ಬಹಳ ಗಳಿಸ್ತಾರಂತ. ಮೂರ್ಖರು. ಬಹಳಷ್ಟು ವಿಷಯ ಸಂಗ್ರಹ ಮಾಡಿದವರು ಬಹಳಷ್ಟು ಆರಾಮಿರ್ತೇನೆ ಅಂತ ತಿಳ್ಕೊಂಡವ್ರು ಮೂರ್ಖರು ಅಂತ.
ಅವತ್ತಿಂದ ಅವತ್ತ ಅಷ್ಟ್ರ ಪೂರ್ತಕ ಅಷ್ಟು ಹಂಗಿದ್ರೆ ಆರಾಮ್ ಇರ್ತಾರ ಅವ್ರು. ನಾಳಿಗಿಲ್ಲ ಯಾಕ್ರಿ, ಇವತ್ತಿನ ಪೂರ್ತಕ ಇಷ್ಟ, ನಾಳೆ ಚಿಂತೆನೂ ಮಾಡೋಂಗಿಲ್ಲ. ನೋಡೋನ್ ಮತ್ ನಾಳೆಗೆ ಹಾಕದ, ಇವತ್ತೇ ಹಾಕದ್ರ ಚಿಂತೆ ಮಾಡ್ತೀವಿ ಅಂತ. ಏನ್ ಅವತ್ತ ತಿನ್ನೋದು, ನಾಳೆಗೆ ಇಡಬೇಡ, ಸಾಲ ಮಾಡಬೇಡ ಅಂತಾರದಿಲ್ಲ, ಸಾಲದೇನ ಬೇಡ ಅಂತ. ಏನಿದ್ರು ಛಲ ಇದ್ದುದ್ರಾಗ ತೃಪ್ತಿ ಅಂದ್ಕೊಂಡು ಏನ್ರಿ ನಮ್ಗೆ ಸಾಲ ಬಲ್ದು ಅಂತ ನೆಮ್ಮದಿನ ಇಲ್ಲ ಅಂತ. ಸಾಲ ಮಾಡಿದ್ರೆ ಸಾಲದಿಲ್ರಿ ಅದಕ್ಕೆ. ಕ್ರೂರ ಪಾಪಿಗಳು ಲೌಕಿಕ ರೀತಿಯಿಂದ ಬೇಕಾದಷ್ಟು ಸಮೃದ್ಧಿಯನ್ನು ಹೊಂದಿದರು ಸಮಾಧಾನವನ್ನು ಹೊಂದಲಿಕ್ಕೆ ಆಗುವುದಿಲ್ಲ. ಅವರು ಹುಳ ಹತ್ತಿದ ಬೇರಿನ ಗಿಡದಂತೆ ಬೇಗನೆ ನಾಶ ಹೊಂದುತ್ತಾರೆ ಅಂತ. ಹೌದು, ಏನಾರ ಖತರ್ನಾಕ್ ಮಾಡಿ ದೌಡ್ ಸಾವುಕಾರ ಆಗುದು ಈಗ. ಹೌದಿಲ್ಲ? ಅದ್ರ ಪರಿಣಾಮ ಏನಾಕೈತಿ ನೋಡ್ಕೊರಿ. ಏನ್ ಪರೋಪಕಾರವೇ ಪುಣ್ಯ, ಪರ ಪೀಡೆಯೇ ಪಾಪ. ಹೌದು, ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕಂತ ಮನಸ್ಸಿನಾಗ ಬಂದ್ರೆ ನಿನಗೆ ಕೆಡಕದು. ಏನ್ ಮನಸ್ಸಿನಾಗ ಮಾಡೋ ಪುರುಷತ್ಲೆ ನಿನ್ನ ಸಮಾಧಾನ ಕೆಟ್ಟಿರ್ತೈತಿ. ಎಲ್ಲರಿಗೂ ಕಲ್ಯಾಣ ಆಗಲಿ ಅನ್ನೋ ಸದ್ಗುಣದ ಭಾವ ಮಾಡ್ಲಿಕ್ಕೆ ಏನ್ ದುಡ್ಡು ಖರ್ಚಾಗೈತಿಪ್ಪ ನಿಮ್ದು? ಎಲ್ಲರೂ ಒಳ್ಳೇದಾಗಲಿಪ್ಪ ನಿಮ್ಗಂತ. ಬೆಲ್ಲಿಲ್ಲಕ್ಕೂ ಬೆಲ್ದಂತ ಮಾತಾರ ಬೇಕಲ್ಲ, ಅದು ಸುಧಾ ಬ್ಯಾಡವು. ನಿನಗಿಂದ ಉಪಕಾರ ಮಾಡೋಣ, ಅವ್ರಿಗೆ ತೊಂದ್ರೆ ಮಾತ್ರ ಕೊಡಕ್ ಹೋಗ್ಬೇಡಪ್ಪ. ಯಾರಿಗೂ ತೊಂದ್ರೆ ಕೊಡಕ್ ಹೋಗ್ಬೇಡ, ಬಿಡ, ತೊಂದ್ರೆ ಕೊಡಕ್ ಹೋಗ್ಬೇಡ. ಬೆಂಕಿ ಹಚ್ಚಕ್ ಒಂದೇ ನಂಬರ್. ಅವ್ರದ್ದು ಹೋಗಿ ಅವ್ರಿಗೆ ಹೇಳುದು, ಅವ್ರದ್ದು ಹೋಗಿ ಅವ್ರಿಗೆ ಹೇಳುದು. ಕೇಳಿದ್ದನ ಅವ್ರಿಗೆ ಬೀಳೋದು, ಅವ್ರಿಗೆ ಬೀಳೋದು, ಅವ್ರಿಗೆ ಬೀಳೋದು. ಹೆಂಗ ಬೆಂಕಿ ಹೆಚ್ಚೇನು ಅಂತ ಹೊಡೆದಾಡ ಕಾಣ್ಣ ಅಂತ ತಮ್ಮಗೆ ಹೊಡೆದಾಟ ಹಚ್ತಾರೆ. ಏನ್ ನಿನ್ನ ಜೀವನದೊಳಗೆ ಒಬ್ಬರಿಗೆ ಕಲ್ಯಾಣ ಮಾಡಿ ತೋರಿಸ್ತೀಯ? ಯಾರ ಒಬ್ರ ಅದ್ರ ಇನ್ನೊಬ್ರಿಗೆ ಹಿತ ಮಾಡ್ಬೇಕನ್ನೋರು ಭಾವರ ಬಂದೈತೆ ಒಂದ್ಮೇಲೆ ನಿನ್ನ ಜೀವನದೊಳಗೆ ಯಾವುದು ಫಲಾಪೇಕ್ಷೆ ಇಲ್ಲದ ಇನ್ನೊಬ್ರಿಗೆ ಹಿತ ಮಾಡ್ಬೇಕು. ಮತ್ತೆ ನಾವು ಒಳಗ ಹೇತು ಇಟ್ಕೊಂಡು ಮಾಡೋದು ಅದು ಬೇರೆ. ಏನ್ ಯಾವುದು ಆಶೆ ಇಲ್ಲೂಲೆ, ಈ ಫಲಾಪೇಕ್ಷೆ ಇಲ್ಲೂಲೆ ಅವ್ರಿಗೆ ಕೊಡೋದು, ಏನಾರ ಸಂತೋಷ ಆಗುವಂತ ಕೃತಿಗಳನ್ನು ಮಾಡೋದು. ಕಲ್ಯಾಣ ಮಾಡೋ ನೆವ ಮಾಡಿ ಅವ್ರ ಗಂಟೆ ಎತ್ತಾಕೋದು, ಸುಲಿಗೆ ಮಾಡುದು. ಎಲ್ಲರಲ್ಲಿ ಇರುವಂತ ತಿರುಳು ಒಂದದ ಅಂತ ತಿಳಿದು ಆ ತಿರುವಿನ ಕಡೆ ಲಕ್ ಕೊಟ್ಟು ಎಲ್ಲರೂ ಬಾಯಿಯಾಗಿ ನೋಡ್ಕೊಳಕ್ ಕಲ್ಕೋರಿ. ಹೌದು, ಎಲ್ಲರೂ ಸಹೋದರರಂತೆ ಬಾಳ್ರಿ ಅಂದ್ರೆ. ಏನ್ ವಾಸನಾ ನಾಶ ಆದಾಗ ಸೂಕ್ಷ್ಮ ಶರೀರ ನಾಶ ಆಕೈತಿ ನೋಡ್ರಿ. ಏನ್ ಬೇರೆ ಬೇರೆ ಭಾಷಾ ಇದ್ರು ಎಲ್ಲೆಡೆಯಲ್ಲಿಯೂ ಮನುಷ್ಯ ಒಂದೇ ತೆರನಾಗ್ಯದ. ಆ ಕಾರಣದಿಂದ ವ್ಯಕ್ತಿ ವಿಚಾರ ಒಂದೇ ಬಗೆಯಾಗ್ಯದ. ಏನ್ ಯಾವುದೇ ದೇಶ ಆಗ್ಲಿ, ಯಾವುದೇ ಕಾಲ ಆಗ್ಲಿ, ಭಾಷಾ ಭಿನ್ನಿದ್ರು ಅದರ ಅರ್ಥ ಒಂದೇ ಅದು. ಏನ್ ಮಣ್ಣು ಗಳಿಸಿದ್ರೆ ಏನ್ ಬರ್ತೈತಿ ನಿನಗ? ಹೊಣ್ಣು ಗಳಿಸಿದ್ರೆ ಏನ್ ಬರ್ತೈತಿ? ಗಳಿಸಿ ಅಲ್ಲಿಗೆ
ಏನಾದ್ರೂ ಸುಖ ಕೊಡ್ತೈತೆ ನಿಮಗೆ? ಜಗತ್ತಿನ ತುಣುಕು ಕುಡಿ ಗಳಿಸಿ ಏನ್ ಮಾಡೋ? ಯಾವ ಉಪಯೋಗ ಬರ್ತಾವ? ಬಂಗಾರ ಗಳಿಸಿ ಏನ್ ಮಾಡೋ? ಮೊದಲು ಅದನ್ನ ಸಾಕಷ್ಟು ಬಂಗಾರದ ಬಳಕೆ ವನಸ್ಪತಿಯಿಂದ ತಯಾರು ಮಾಡ್ತಿದ್ರು ಅಂತ ಬಂಗಾರ ಮೊದಲು. ಏನ್ ಅವಾಗ ಅದರ ತೆಗೆದು ಶೋಧ ಮಾಡಿ ಹಿಂಗೆಲ್ಲ ವನಸ್ಪತಿಯಿಂದ ತಯಾರು ಮಾಡ್ತಿದ್ರು ಅಂತ. ಅಂಥವ್ರು ಬಹಳ ವಿಜಯನಗರ ಸಾಮ್ರಾಜ್ಯದೊಳಗಿದ್ರಂಥವ್ರು. ಏನ್ ಹಿಂಗಾಗಿ ಬಂಗಾರದ ಬಗ್ಗೆ ಆಯ್ತಿತ್ತಂತಾರ. ಹೌದಿಲ್ಲ? ತಯಾರು ಮಾಡಿದ್ರಿ ಅವರು. ಏನ್ ಪಾಪಿ ಬುದ್ಧಿ ಸಮಾಧಾನದ ಹೆಂಗಿರ್ತೈತಿ? ನೀನು ಏನೂ ಲಾಭ ಇಲ್ಲದ ಪರೀತ ಕೆಲಸ ಒಮ್ಮೆರ ನಿನ್ನ ಜೀವನದೊಳಗೆ ಮಾಡಿ ಯಾರಿಗಾರ ನೋಡ್ಕೋರಿ. ನೀವು ಏನೇನ್ ಮಾಡಿರಿ, ಯಾರ್ಯಾರು ಏನೇನ್ ಮಾಡಿರಿ ನೀವು ನೋಡ್ಕೋರಿ. ಅದರ ಫಲ ಉಣ್ಣಬೇಕಾಗೈತಿ. ಸುಳ್ಳು ಮನಸ್ಸಿಗೆ ಏನ್ ತೋರ್ತೈತಿ ನೋಡ್ರಿ, ಅದೆಲ್ಲ ಸುಳ್ಳು. ಅದು ಏನ್ ನಿನ್ನ ಕಲ್ಪನಾದಾಗ ಇದು ತೋರ್ತೈತಿ. ನಿಜವಾಗಿ ವಿಚಾರ ಮಾಡಿ ನೋಡಿದ್ರೆ ಅವಕ್ಕೆ ಅಸ್ತಿತ್ವ ಇಲ್ಲ. ಶ್ರವಣ ಮನ ನಿಧಿಧ್ಯಾಸನಕ್ಕೆ ಉಪಯೋಗ ಬರ್ಬೇಕದು. ಮಹಾತ್ಮರ ಚರಿತ್ರ ಹಂಗ ಬರೋದ್ರ ಅಡ್ಡಿ ಇಲ್ಲ. ಬರೀ ಹಣದ ಚರಿತ್ರ ಬರ್ಕೊಂಡ್ ಕೂತ್ರ ಅವ್ರ ಚರಿತ್ರ ಯಾವಾಗ ಬರೀ ಅವನು? ಅವ್ರಂದ್ರೆ ಹೆಣ ಅಂತ ಹೇಳಿದೆ. ಶಿವಾನಂದ ಅಂದ್ರೆ ಹೆಣ ಅಲ್ಲ, ವ್ಯಾಪಕವಾದಂಥ ಚೈತನ್ಯ, ಸದ್ವಸ್ತು, ಕೆಡಲಾರದಂಥ ವಸ್ತು ಅದು. ಅದರ ಬಗ್ಗೆ ಅಭ್ಯಾಸ ಮಾಡಿ ಹೇಳುವುದು ಕೇಳುವುದು ಅಭ್ಯಾಸ ನಿರಂತರ ನಡೆದ್ರೆ ಅದು ಅನುಭವ ಬರ್ತದೆ. ನಾವು ಏನ್ ಪ್ರತಿಯೊಬ್ಬರಿಗೆ ಅನುಭವ ಬರ್ತೈತಿ ಸರಿಯಾದ ರೀತಿಯಿಂದ ಅಭ್ಯಾಸ ಮಾಡಿದ್ರೆ. ದೂರಿನ ಗುಡ್ಡ ಕಣ್ಣಿಗೆ ನುಣ್ಣಗ. ಅದಕ್ಕೆ ಎಲ್ಲಿ ಹೋಗೋದು ಬೇಕಾಗಿಲ್ಲ, ಏನು ಮಾಡೋದು ಬೇಕಾಗಿಲ್ಲ. ನೀವು ತನ್ನಗ ನಿಮ್ಮೊಳಗ ನೀವು ಆನಂದದ ಅನುಭವ ಮಾಡ್ಕೊಂತ ನಿಮ್ ಬಾಳೆದಾಗ ನೀವು ಇದ್ದು ಬಿಡ್ರಿ. ಎಲ್ಲಿ ಹೋಗೋಂಗಿಲ್ಲ, ಏನು ಮಾಡೋಂಗಿಲ್ಲ. ಸುಮ್ಮನೆ ಇದನ್ನು ತಿಳ್ಕೊಂಡು ನೀವು ಉಳ್ಕೊಂಡ್ರು ಸುಮ್ಮನೆ ಇರಕ್ಕಾಗೋದಿಲ್ಲ. ಒತ್ತ ಗದ್ಲು ಬೇಕು ಒಳಗ. ಅದಕ್ಕೆ ಹಂಗ ಏನ್ ನಾವು ಮರ್ತದ್ದನ್ನು ನಾವು ನೆನಪಿಗೆ ತಗೊಂಡು ಇರಕ್ಕಾಗೋದು. ನಾವು ಪೂರ್ಣ ಮರ್ತಿಲ್ಲ, ಮರ್ತಂಗ ಆಗೈತಿ. ಅದನ್ನ ನೆನಪಿಗೆ ತಗೊಂಡ್ಕೊಂಡಿರೋ ಪ್ರಯತ್ನ ಮಾಡ್ಬೇಕಾಗೈತಿ. ಎಷ್ಟು ದಿವಸ ಸತ್ಸಂಗ ಮಾಡಿದ್ರೆ ನಿನಗ ಈ ವಿಚಾರ ಹೊಡಿತೈತೋ? ನಾ ಏನ್ ಹೇಳ ಏನ್ ಆಗೋದಿಲ್ಲ ಅಂತ ಕೇಳೋದು ಮಾತ್ರ ಬಿಡಬಾರ್ದು ನೋಡ್ರಿ. ಈಟ ಆಗೋದಕ್ಕೆ ಅದು ಪರಿಣಾಮ ಆಗೈತಿ. ಮುಂದೆ ಗೊತ್ತಾಗೈತೆ ಅದು. ಪ್ರತಿಯೊಬ್ಬರಿಗೂ ಅದನ್ನ ನಮ್ಮ ಮರ್ತದ ನೆನಪು ಮಾಡ್ಕೊಳಿಕ್ ಬರ್ತದೆ. ಅನುಭವಗಳ ನೆನಪಿಗೆ ತಂದು ಕೊಟ್ಕೊಂತ ಬಂದಾರ. ಅದನ್ನ ನೆನಪಿಗೆ ತಂದ್ಕೊಂಡಿರು ಪ್ರಯತ್ನ ನಾವು ಮಾಡಾಕ್ತಾ ಇರಲಿಲ್ಲ. ಆನಂದವು ಕರ್ಮಜನ್ಯ ಅಲ್ಲ. ವಿಷಯ ವಸ್ತುಗಳು ಕರ್ಮದಿಂದ ದೊರೀತಾವ. ಅದು ನಿಜವಾದ ಸುಖ ಶಾಂತಿ ಯಾವ ಕರ್ಮದ ಫಲನೂ ಅಲ್ಲ. ಕರ್ಮದಿಂದ ಬಲೆ ಬಂದ ಪರಿಯದು ನಿರ್ಮಲ ಜ್ಞಾನದಿಂದ ಬಲೆ. ನೀವು ಕಲ್ಪಿಸಿದ ಕರ್ಮವು ಅವನ್ ಬಿಡಾಕ ನೀವು ಅಲ್ಲಿ ಅಂದ್ರೆ ಎಣ್ಣೆದವ್ರು ಬಿಡ್ಬೇಕಣ್ಣ.
ಸ್ವತಃ ವಿಚಾರ ಮಾಡಿ ನೋಡ್ಕೊ, ಅದರಿಂದ ಏನ್ ಲಾಭ ಇದೆ? ಒಂದು ಈಟು ಲಾಭ ಇಲ್ಲ. ಹ್ಮ್ ಸ್ವತಃ ಪ್ರಜ್ಞೆ ಇಲ್ಲ ಅವ್ನಿಗೆ. ಶಾಸ್ತ್ರ ಏನ್ ಮಾಡುದು? ಆ ತಾನು ವಾಸವಾಗಿರುವ ಮನೆಯು ತಾನೆಂದರೆ ಹೇಗೆ ಮೂರ್ಖನಾಗುತ್ತಾರೆ, ಅದೇ ರೀತಿ ಜೀವನ ವಾಸವಾಗಿರುವ ಈ ದೇಹವು ನಾನೆಂದು ಜ್ಞಾನಿಗಳು, ನಾನೆಂದರೆ ಅಂಥವರಿಗೆ ಜ್ಞಾನಿಗಳು ಮೂರ್ಖನೆನ್ನುತ್ತಾರೆ. ಹೌದು, ನಾನು ನನ್ನದು ಅಂತೀಯಲ್ಲ, ಎಲ್ಲದಕ್ಕೆ ಹೌದು. ನಿನಗೆ ಗಣ್ಯವಾಗೈತೆ, ದಿನ ಬೇರೆ ಅವ ಬೇರೆ. ಜಗತ್ತಂದ್ರೆ ಇದು ಒಂದು ರಂಗಭೂಮಿನ, ನಾಟಕ ರಂಗನ ಇದು. ಹ್ಮ್ ಮನುಷ್ಯ ಶರೀರ ಗುಣಮಟ್ಟ 7 ತರದ ಸುಖ ಆಗ್ತಾನೆ. ಏನ್ ಸಣ್ಣಂದಿರ್ತ ಹಿಡಿದು ಶರೀರ ಗುಣಮಟ್ಟ 7 ತರದ ಸೋಗು. ನೀ ಮೊದಲು ದೇವ್ರ ಮೊದಲು ಅಂದ್ರೆ ತಾನ ಮೊದಲು, ಆದ್ದರಿಂದ ತನ್ನ ಮೊದಲಿರ್ಬೋದು. ಅದರಿಂದ ವೇದ, ದೈವ, ಗುರು ಎಲ್ಲವನ್ನ ತಿಳಿದಂಗೆ. ಈ ಮಾತು ಕಿವಿಗೆ ಬೀಳ್ಬೇಕಾದ್ರು ಬಹಳ ದುರ್ಲಭದ. ಮಕ್ಕಳನ್ನ ಸಣ್ಣೊಂದಿರ್ತ ಇದೇ ಸಂಸ್ಕಾರದಾಗ ಬೆಳೆಸ್ಬೇಕು ನೋಡ್ರಿ. ಏನ್ ಈಗಿನ ಸಂಸ್ಕಾರವನ್ನು ಕೊಟ್ಟಿ ಅದರಿಂದ ಕಡೆಗೆ ಅವ್ರು ಬಹಳ ಕಠಿಣ ಐತಿ. 16 ವರ್ಷಕ್ಕೆ ಮಕ್ಕಳನ್ನ ಬಡ್ಯಾಕ ಹೋಗ್ಬಾರ್ದು, ಅವ್ರ ಮಿತ್ರನಂಗೆ ಕಾಣ್ಬೇಕು ಅಂತ. ನಾನು ನೀನೆನ್ನುವುದು ಭ್ರಮೆ. ಇನ್ನೊಂದು ಸಾಕಷ್ಟು ಜನ ಅದಾರ ಭೂಮಿ ಮ್ಯಾಗ, ಜಗತ್ತಿನ ಮ್ಯಾಗ ಜೀವ ಅದಾರ, ಅನೇಕ ಜೀವಿಗಳು ಅದಾರ ಅಂತಾರಲ್ಲ, ಅವೆಲ್ಲ ಸುಳ್ಳು. ಎಲ್ಲವೂ ಭ್ರಮ. ಈಶ್ವರ ಭಾವನೆ ಸಹಿತ ಅದು ಭ್ರಮ ಸ್ವರೂಪ ಅಂದ್ರೆ. ಭ್ರಮೇನ ಈಶ್ವರ ಭಾವತ್ವಂ ಬ್ರಹ್ಮ ಮೂಲಮಿದಂ ಜಗತ್. ಎಲ್ಲವೂ ಭ್ರಮದೊಳಗೆ. ಈ ಭ್ರಾಂತಿ ನಾಶ ಮಾಡ್ಕೊಂಡ್ರೆ ಅನ್ಯದ್ದು ಏನು ನಿನಗೆ ಕಾಣ. ಭ್ರಾಂತಿ ಪಡ್ಕೊಂಡು ನಾವು ತೋರ್ತೈತಿ. ಏನ್ ಭ್ರಾಂತಿ ನಾಶ ಮಾಡ್ಕೊಂಡು ನಾವು ಇಲ್ಲ ಏನು ಇಲ್ಲ, ನಾನು ಹೊತ್ತು ಏನು ಇಲ್ಲ ಅಂತ. ಏನ್ ಎಲ್ಲವೂ ಬ್ರಹ್ಮ ಸ್ವರೂಪನಾದ. ಒಳಗೆ ಭ್ರಾಂತಿ ತುವಂತೆ ಅಂದ್ರೆ ವಿಷಯದ ಭ್ರಾಂತಿ, ಇದ್ರ ಕಡೆ ಎಲ್ಲ ಕೊಡಕ್ ಆಗುದಿಲ್ಲ ನಿಮಗೆ. ಆವರಣ ಮತ್ತು ವಿಕ್ಷೇಪಕ ಕಾರಣ ಏನು ಅಂದ್ರೆ ಅಜ್ಞಾನನ. ಏನ್ ಅಜ್ಞಾನದಿಂದ ಇವು ಆವರಣ, ವಿಕ್ಷೇಪ ಇವು ಶುರುವಾದದ್ದು. ಮೊದಲಿಗೆ ಅಜ್ಞಾನ, ಆ ನಂತರ ಅಜ್ಞಾನಕ್ಕೆ ಮುಸುಕು, ಆ ನಂತರ ದುಃಖ. ವಿಕ್ಷೇಪ ಅಂದ್ರೆ ದುಃಖ. ಯಾವುದ್ರ ಬಗ್ಗೆ ಅಜ್ಞಾನ? ತನ್ನ ಬಗ್ಗೆ ಅಜ್ಞಾನ. ಪಾರಮಾರ್ಥದೊಳಗೆ ಏನು ಲಾಭ ಸಿಗ್ತದೆ, ಈ ಲಾಭ ಬಾಕಿ ಕಡೆ ಎಲ್ಲಿ ಹೋದ್ರೂ ನಿನಗೆ ಸಿಗೋದು. ನಾನು ಯಾರಿದ್ದೇನೋ ತಿಳ್ಕೊಳಿಕ್ಕೆ ಹೊರಗಿನ ಆಡಂಬರದು ಎದಕ್ ಬೇಕಾಗಿದ್ರಿ? ಪಾರಮಾರ್ಥಕ್ಕೆ ನೀವು ಹೊಂದ್ಕೊಂಡೆ ಅಂದ್ರೆ ಪ್ರಪಂಚನ ಸ್ಥಾನ ಸರಳ ನಡೀತೈತಿ. ಪಾರಮಾರ್ಥ ಕೈ ಬಿಟ್ಟಿ ಅಂದ್ರೆ ಯಾವುದು ಸರಳ ನಡೀತದೆ ನೋಡಿ. ಶಂಕರಾಚಾರ್ಯ ಹೇಳಿದಂತ ಅವಸ್ಥಾತ್ರೆ ವಿಚಾರೇನದ ಅಸದೃಶ್ಯವಾದದ್ದದ. ಒಂದ್ ಎಚ್ಚರಿಕೆ ಪೂರ್ತಿ ಕಷ್ಟ, ನೀನು ಪೂಜಾ ಪುಕ್ಕ ನಿದ್ರಿ ಒಳಗ ಆರಾಮ ಬರ್ತಾವ ನಾವು. ಶ್ರವಣ ಮಾಡಿದ್ದನ್ನ ಮನನ ಮಾಡು, ಮನನ ಮಾಡಿದ್ದನ್ನ ನಿಧಿಧ್ಯಾಸನ ಮಾಡು.
ನಿಧಿಧ್ಯಾಸನ ಪರಿಪಕ್ವ ಸ್ಥಿತಿಗೆ ಸಮಾಧಿ ಅಂತ ಅನಿಸ್ಬೋದು. ಪಾರಮಾರ್ಥ ವಿಚಾರಕ್ಕೆ ನೀವು ಹೊಂದ್ಕೊಂಡೆ ಅಂದ್ರೆ ಒಂದ ಕಲ್ಲಿನಿಂದ ಎರಡು ಹಕ್ಕಿ ಹೊಡೆದಂಗ ಆಕೈತಿ ನೋಡಿ. ಏನ್ ಪ್ರಪಂಚ ಪಾರಮಾರ್ಥ ಎರಡು ಸಾಧಿಸ್ತಾವ ಇದನ್ನ ಮಾಡ್ಕೊಂಡೆ ಅಂದ್ರೆ. ನಿಮಗೆ ರೋಗ ನಿವಾರಣೆ ಆಗೋದು ಬೇಕಾಗಿತ್ತು ಏನ ಮತ್ತು ರೋಗದಾಗ ಒದ್ದಾಡೋದು ಬೇಕಾಗಿತ್ತು ನಿಮ್ಗೆ? ಭೋಗಲಂಪಟದಿಂದ ಯಾವಾಗ ಹಿಂದಕ್ಕೆ ಸೇರ್ತಿ ಪೂರ್ಣ ಅವಾಗ ನಿನಗೆ ನಿರೋಗಿ ಹಾಕಿ. ಭವರೋಗ ಅನ್ನುವಂಥದ್ದು ನಿಮ್ಗೆ ಇಲ್ಲೇ ಇಲ್ಲ ಅನ್ನೋದು ಹೊಳಿತೈತಿ. ನಮ್ಮ ನಿಜವನ್ನು ಎಷ್ಟು ಜನ ನಂಬೇವು ನಾವು? ಈ ಶರೀರ ಮುಂತಾದ ಉಪಾಧಿಗಳನ್ನು ನಂಬ್ಕೊಂಡು ಕೂತೀವಿ. ಅವು ಇದಕ್ಕಿದ್ದಂಗೆ ಇರೋದಿಲ್ಲ, ಯಾವ ಹೊತ್ತಿನ ಕೈ ಕೊಡ್ತಾವೋ ಹೇಳಕ್ ಬರ್ತದೆ. ಭಾಳ ಚಂದ ಐತೆ ಎಷ್ಟು ದಿನ ಇರ್ತೈತಿ ಚಂದ, ಅಡಿಗೆ ಹೋಗ್ಬಿಡ್ತೈತೆ. ನಿರಂತರ ಇದ್ರ ಪರಿಶೀಲನದಾಗ ತೊಡಬೇಕು ನೋಡು. ಎಡೆಬಿಡದೆ ಒಳಗೆ ನಡಿಬೇಕು ನೋಡು. ನಾನು ಯಾರು, ನಾನು ಅಲ್ಲದ್ದು ಯಾವುದು ಅಂತ ಅಂದಾಗ ಹುಚ್ಚು ಬಿಡ್ತದೆ ಇದು ನಮಗೆ. ನಿವಳ ಆತ್ಮವಿಚಾರ ಬಿಟ್ಟ ಬಾಕಿದೆಲ್ಲ ಗೊಳ್ಳು. ಮತ್ತೆ ನೀ ಭಜನೆ ಹಚ್ಚು, ಕೀರ್ತನ ಹಚ್ಚು, ಬೇಕಾದ ಹಚ್ಚು. ನಿವಳ ಆತ್ಮವಿಚಾರಕ್ಕೆ ಬಂದಾಗ ಕೆಲಸ ಆಗುತ್ತೆ ನೋಡಿ. ಆವರಣದಿಂದ ವಿಕ್ಷೇಪ ಅಂದ್ರೆ ಏನು? ಶರೀರ ನಾನಂತ ತಿಳ್ಕೊಂಡದ್ದು. ಇದನ್ನ ಸದ್ಯುಕ್ತ ಸಹಸ್ರಾರಗಳಿಂದ ಎಡೆಬಿಡದೆ ಆತ್ಮಚಿಂತನವನ್ನ ಅಭ್ಯಾಸದಾಗ ನಿರಂತರ ತೊಡಗಬೇಕು ನಾವು. ಆತ್ಮಚಿಂತನದ ಅಭ್ಯಾಸದಾಗ ಆನಂದದ ಅನುಭವ ಇದ್ದಾಗ ಅನ್ಯ ಯಾವ ಭಾವ ಇತ್ತಲ್ಲಿ, ಯಾವುದೇ ವಿಷಯದ ಮುಖಾಂತರ ನಮ್ಗೆ ಆನಂದ ಅನುಭವಕ್ಕೆ ಬಂದಾಗ ನೀವು ಯಾವ ವಿಷಯ ಅಂತೀರಿ ಅದು ಅಲ್ಲಿಲ್ಲ. ಒಟ್ಟಿನ ಮ್ಯಾಗ ಅನ್ಯ ಕಲ್ಪನೆಗೆ ಅವಕಾಶ ಕೊಡ್ದಂಗ ಆರಾಮಿನ ಕಡೆ ಎಲ್ಲ ಕೊಟ್ಟಿರೋ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಅಭಾವ ಚತುಷ್ಟಯ ಅನ್ನುವಂಥದ್ದು ನಿನಗೆ ಇಲ್ಲ. ಏನ್ ನೀ ಇಲ್ಲದಂಗೆ ಯಾವಾಗ ಯಾವಾಗಲೂ ಇದ್ದು ವಸ್ತು ನಿನ್ನ ಇಲ್ದಂಗೆ ಮಾಡಕ್ಕೆ ಯಾರಿಗೂ ಆಗುದು. ಏನ್ ನಾನು ನಿತ್ಯ ಸಿದ್ಧವಾದಂಥ ಇರುವರು ಆನಂದ ಸ್ವರೂಪ ಇದ್ದೇನೆ. ಎಲ್ಲ ಅವಸ್ಥೆಗಳಿಗೂ ನಾನದೇ. ಮೂರು ಅವಸ್ಥೆಗಳನ್ನು ಅರಿಯುತ್ತಾ ಅವುಗಳಿಗೆ ಸಾಕ್ಷಿಯಾಗಿ ಅವುಗಳಿಂದ ಬಾಧೆ ಹೊಂದದೆ ಇರುವಂತಹದ್ದು ಏನದ ಅದ ನಮ್ಮ ಅದ ಸದ್ವಸ್ತು. ಎಂದೂ ನಾಶ ಆಗುದಿಲ್ಲ. ಅದು ಇರುವಂಗ ಐತೆ ಯಾವಾಗಿಂದೂ ಐತದ. ಎಂದಿನಿಂದ ಬಂದದ ಹೇಳಿಕ್ ಬರುದಿಲ್ಲ. ಅದು ಆದಿ ಅಂತ್ಯ ಇಲ್ಲದ್ದು. ಸಮಾಧಿ ಹೊಂದಕ್ಕಿಂತ ಮೊದಲು ನಾ ಎರಡೂ ಸಾಧಿಸ್ತೇನೆ ಅಂದ್ರೆ ಸಾಧ್ಯ. ಯಾರು ಶ್ರೀರಾಮಚಂದ್ರ ವಶಿಷ್ಠ ಅಂತೇಳಿ ಅಭ್ಯಾಸ ಮಾಡಿ ಸಮಾಜ ಸ್ಥಿತಿ ಪಡೆದು ಉತ್ಥಾನಾಗಿ ರಾಜ್ಯ ಕಾರ್ಭಾರ ಮಾಡಿದ. ಆಕೈತೆ ನಾವು ಅದನ್ನ ಪಡೆದ ಮ್ಯಾಗ ಏನ್ ಮಾಡೋದು? ಇನ್ನೂ ಓಡ್ಯಾಡಿ ಮಾಡಾಕಂತಿರ್ತಾರೆ. ಅಷ್ಟೊಂದು ಕುಶಲತೆಯಿಂದ ಬಂದಿರ್ತೈತಿ ಅವನು ಈ ಆನಂದ ಸ್ಥಿತಿಯನ್ನು ಹೊಂದಿದ ನಂತರ. ಸ್ವಾಭಾವಿಕವಾಗಿ ಬರ್ತೈತಿ. ಇದ್ರ ಮ್ಯಾಗಿನ ಆಸಕ್ತಿವಾದ ಪ್ರತಿಯೊಬ್ಬರಿಗೆ ಬರ್ತೈತಿ. ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಪರಪ್ರಕಾಶಗಳು, ತಾನು ಮಾತ್ರ ಸ್ವಯಂ ಪ್ರಕಾಶ. ಸೂರ್ಯ ಚಂದ್ರ ನಕ್ಷತ್ರಾದಿಗಳೆಲ್ಲ ಪರಪ್ರಕಾಶಗಳು, ತಾನು ಮಾತ್ರ ಸ್ವಯಂ ಪ್ರಕಾಶ. ನಿನ್ನ ದೃಷ್ಟಿ ಏನಿದೆ ನೋಡ, ಅದ ಸೃಷ್ಟಿ ನೋಡಿ. ನೀ ಹೆಂಗ್ ನೋಡ್ತಿ ಹಂಗ ಕಾಣ್ತದೆ.
ನಿದ್ರೆ ಒಳಗೆಲ್ಲ ಅಡಿಗೆ ಸ್ಥಿತಿ ಅಲ್ಲ, ಸೃಷ್ಟಿ ಯಾರಿಗೆ ಕಾಣಿಸ್ತೈತಿ? ಯಾರು ಇಲ್ಲ ಅಲ್ಲಿ. ಎಲ್ಲಾ ಭಾವ ಅಡಗಿದಾಗ ನಿದ್ದೆ ಹತ್ತೈತಿ. ಅದ ನಿದ್ದೆಯನ್ನು ನಾವು ಮೀರ್ಬೇಕಾಗೈತಿ. ಬರುವ ನಿದ್ರೆಯನ್ನು ತಗ್ಗಿಸಬೇಕು. ಏನೊಂದು ತೋರದ ಅಜ್ಞಾನವಲ್ಲದ. ಎಚ್ಚರಿಕೆ ತೋರಬಾರದು, ಕನಸು ತೋರಬಾರದು, ನಿದ್ದೆನೂ ಹತ್ತಬಾರದು. ಅದ ನಿನ್ನ ನಿಜದ ಇರುವಂತ. ಅಲ್ಲಿ ದೇಶ ಭಾವ, ಕಾಲ ಭಾವ ಇಲ್ಲ ನಿನ್ನ ನಿಜವಾದ ಇರುವಿನಲ್ಲಿ. ದೇಶ ಕಾಲಗಳಿಂದ ಪರಿಚ್ಛಿನ್ನ ರಹಿತವಾಗಿರ್ತಕ್ಕಂಥ ಇರು ಏನದ ನೋಡ್ರಿ, ಅದಕ್ಕೆ ತತ್ವ ಅಂತ. ಆ ಜ್ಞಾನವನ್ನು ಮಾಡ್ಕೋ, ಅಂದ್ರೆ ನೀ ಸುರಕ್ಷಿತವಾಗಿರ್ತೀನಿ ನೋಡಿ. ಅನ್ಯದಿದ್ದಲ್ಲಿ ಸಾಕ್ಷಿ, ಅನ್ಯದಿಲ್ಲದಲ್ಲಿ ಸಾಕ್ಷಿ ಯಾರಿಗೆ ಹೇಳ್ರಿ? ಅನ್ಯತೆ ಕಾಣಲಿಲ್ಲ, ಇನ್ನೊಂದು ಉಸಿರಲಿಕ್ಕೆ ಎಡೆ ಇಲ್ಲ ಅಂದಾಗ ಸಾಕ್ಷಿ ಯಾರಿಗೆ? ಜಗತ್ತು ತನ್ನಲ್ಲಿ ಅತ್ಯಂತ ಅಭಾವದ ಅನ್ನೋದು ಹೊಳಿಬೇಕಾದ ಬಾಳ ಬಿಗಿಯದ ನೋಡ್ರಿ. ಮನುಷ್ಯನ ಕ್ರಿಯೆ ಮನುಷ್ಯಗೇನೆ ಇರ್ತೈತಿ. ಏನ್ ಅವ ಆನಂದಕ್ಕೆ ಅದು ಹಚ್ಚಲಾರದು, ಏನನ್ನು ಹಚ್ಚಲಾರದು. ಇರುವಿಕೆಗೆ ಯಾವ ಕ್ರಿಯೆಯೂ ಇಲ್ಲ. ಕನಸು ಕಾಣುವಾಗ ಇಲ್ಲ ಅನ್ನೋದು ಖಾತ್ರಿ ಮಾಡ್ಕೋಬೇಕು ನೋಡ್ರಿ, ಅಂದ್ರೆ ಚಿಂತೆ ಇರ್ತೈತಿ. ಸುಖದ ಮಿಂಡ ಹೊಟ್ಟೆ ತುಂಬಾ ಉಂಡ ಅಂದ್ರೆ ಜ್ಞಾನಿ ಒಬ್ನ. ಸುಖ ದುಃಖಾದಿಗಳು ಏನದಾವ, ಇವು ಎರಡು ಇಲ್ದಾಗ ಏನಿರ್ತೈತಿ? ಸುಖನೂ ಇಲ್ಲ, ದುಃಖನೂ ಇಲ್ಲ. ಎರಡನ್ನು ಮೀರಿ ಇದ್ದಾಗ ಅದೇ ನಮ್ಮ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ನಿನ್ನೆ ಉಂಡದ್ದು ಈಗ ಉಳಿದಿಲ್ಲ, ಇವತ್ತು ಉಂಡದ್ದು ನಾಳೆ ಉಳಿದಿಲ್ಲ. ಇದು ಉಂಡಾಡಿಕೆಯ ಕೆಲಸ ಅಲ್ಲ, ಇದು ಕೇವಲ ತನ್ನ ಇರುವಿನ ಕಡೆ ಲಕ್ಷ್ಯ ಕೊಟ್ಟು ಅದನ್ನ ಅನುಭವ ತಗೊಳ್ಳೋ ಪ್ರಯತ್ನ ಮಾಡೋರ ಕೆಲಸ ಇದು. ಸಮಾಧಿಯನ್ನು ಹೊಂದಿ ಉತ್ಥಾನ ಆದ ನಂತರ ಈ ಜಾಗ್ರಾವಸ್ಥೆ ಚಿಂತೆ ಕಡಿತೈತಿ ನೋಡ್ರಿ. ಇಲ್ಲ ಅಂದ್ರೆ ಇದು ಬೆನ್ನು ಹತ್ತುವುದು ಬಿಡುವುದೇ ಇಲ್ಲ. ನಾವು ಎಚ್ಚರಿಕೆ ಒಳಗಿದ್ದಾಗ ಇದರ ಸಂಬಂಧ ತಪ್ಪಿಸ್ಕೊಂಡಿರ ಕಲಿಬೇಕು ನೋಡ್ರಿ. ಹೆಚ್ಚು ಸುಖ ಕೊಡುವ ಅವಸ್ಥೆ ಯಾವ್ದೈತಿ? ಮೂರು ಅವಸ್ಥೆಗಳ ಪೈಕಿ ಅಂದ್ರೆ ಹೆಚ್ಚು ಸಂಕಟ ಕೊಡುವ ಅವಸ್ಥೆ ಯಾವುದು? ಹೆಚ್ಚು ಸುಖ ಕೊಡುವ ಅವಸ್ಥೆ ಯಾವುದು? ಸಂಕಟ ಕೊಡೋದು ಇದು ಎಚ್ಚರಿಕೆ ಅವಸ್ಥೆ. ಎಚ್ಚರಿಕೆ ಅವಸ್ಥೆ ಬಂದಿಂದ ಯಾರಿಗೆ ನೆಮ್ಮದಿ ಐತೆ? ನಿದ್ದೆ ಅವಸ್ಥೆ ಯಾರಿಗೆ ಸುಖ ದುಃಖ ಕೊಟ್ಟೈತೆ ಹೇಳ್ರಿ? ಯಾರಿಗೆ ಸಂಕಟ ಹಚ್ಚೈತಿ? ಅದು ನಿದ್ದೆ ಹತ್ತಿದ್ ಬಿಡಪ್ಪ, ಎಲ್ಲಾ ಸಂಕಟ ಹೋದು ಆರಾಮ್ ಇರ್ತೇನೆ, ಅಖಂಡವಾಗಿ ಇರ್ಬೇಕು, ಯಾವುದು ಸಂಕಟ ಬರ್ತಂಗ ನಿದ್ದೆ ಹತ್ತಿರ. ಎಚ್ಚರಿಕೆ ಒಳಗ ಏನೆಲ್ಲ ದುಃಖ ನೋಡ್ರಿ, ಸುಖ ದುಃಖದ ಮಿಶ್ರಣ ಎಚ್ಚರಿಕೆ ಒಳಗ. ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡಾಗ ಇವು ಯಾವೂ ನಿನಗೆ ಸಂಬಂಧ ಇಲ್ಲ ಅನ್ನೋದು ಹಿಡಿತೈತಿ. ಒಳಗ್ ಗಂಡನ್ಯಾಗ ಎಚ್ಚರಿಕೆ ಅವಸ್ಥಾ ಸುಖ ಕೊಡ್ತೈತಿ ಅಂದ್ ಇಟ್ಕೊಂಡ್ ಕುಂತಾನ. ಏನ್ ಎಚ್ಚರಿಕೆ ಅವಸ್ಥಾ ಇದು ಇಂದ್ರಿಯಗಳ ಗೋಚರದ ನಿದ್ರೆ ಅವಸ್ಥಾ ಅನುಭವ ಗೋಚರದ. ಆದ್ರೆ ಯಾವ ಪ್ರಮಾಣದ ಆಧಾರದ ಮೇಲೆ ಈ ಎಚ್ಚರಿಕೆ ಅವಸ್ಥಾ ಖರೆ ಅಂತೀರಿ? ಎಚ್ಚರಿಕೆ ಅವಸ್ಥೆ ಯಾವ ಧರ್ಮದ?
ಅವ್ಯಾಹತವಾಗಿ ಇದರ ಅಭ್ಯಾಸ ನಡೆದ್ರೆ ಏನಾರೇ ಸಂಸ್ಕಾರ ಉಳಿದೈತಿ ನೋಡ್ರಿ, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಬುದ್ಧಿಯ ಅವ್ಯಕ್ತದಿಂದ ಮಾನವ ಈ ವ್ಯವಹಾರಕ್ಕೆ ಎಚ್ಚರಿಕೆಗೆ ಬಹಳ ಮಹತ್ವ ಕೊಡ್ತೇನೆ ಅಂತ. ಏನ್ ಲಾಭ ಮಾಡ್ಕೊಂಡೆ ಹೇಳಿ ವ್ಯವಹಾರಕ್ಕೆ ಎಚ್ಚರಿಕೆಯಿಂದ? ಒಂದು ಕಿಂಚಿತ್ತರ ಲಾಭ ಆಗೈತಿ ನಿನಗೆ. ಯಾವಾಗಲೂ ನಿರ್ವಿಷಯವಾದ ಆನಂದ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲುವುದನ್ನು ಅಭ್ಯಾಸ ಮಾಡ್ಬೇಕು ನೋಡ್ರಿ. ನಮ್ಗೆ ಏನ್ ಬೇಕಾಗೈತಿ ಅಲ್ಲಿ ಮನಸ್ಸು ನಿಲ್ಲಾಕಲ್ಲಿ ಅಂದ್ರೆ ಯಾವಾಗ ಹೊಂದುದಂಗ ಅಂತರಂಗದಲ್ಲಿ ಅನುಭವಕ್ಕೆ ಬರ್ತೈತಿ. ಅದು ಪ್ರತಿಯೊಬ್ಬರಿಗೆ ಅನುಭವ ಬರ್ತೈತಿ. ನಾವು ಬಹಿರಂಗದಲ್ಲಿ ಹುಡುಕಾಕ್ ಕುಂಟೇವಿ. ಯದ್ವಾ ತತ್ವ ಮಾಡ್ಕೊಂತ ಕುಂಡ್ರಬೇಡ. ಮನಸ್ಸು ತನ್ನ ಇರುವಿನ ಕಡೆ ಎಷ್ಟೆಷ್ಟು ಆ ಕಡೆ ಲಕ್ಷ ಕೊಡ್ತೈತಿ, ಅಷ್ಟಷ್ಟು ಮನಸ್ಸಿಗೆ ಅಸ್ತಿತ್ವ ಕಡಿಮೆ ಕುಂತ ಹೋಗೈತಿ ನೋಡಿ. ಪೂರ್ಣ ಆತಾಗ ಮನಸ್ಸು ತಲ್ಲೀನ ಆತಂದ್ರೆ ಆತ್ಮಭಾವದಲ್ಲಿ ಮನಸ್ಸಿನ ಅಸ್ತಿತ್ವನ ಉಳಿದಿಲ್ಲ. ಏನ್ ಒಳ ಹೊರಗೆ ಅನ್ನದೆ ಅಂದಾರ. ನಿದ್ದೆ ಹತ್ತಾಗ ಸುಧಾ ಒಳಗ ಹೊರಗ ಅನ್ನೋದಿಲ್ಲ. ಈ ಶರೀರ ಸಂಬಂಧ ಹಚ್ಕೊಂಡ ಬಳಲಿಕತ್ತೇವೆ ಅನ್ನೋದು ಎಷ್ಟು ಮಂದಿ ಹೊಳದೈತ್ರಿ. ನಾವು ಯಾಕೆ ನಾವು ಬಳಲಿಕತ್ತೀವಿ? ಈ ಶರೀರ ಉಪಾಧಿ ಹಿಡ್ಕೊಂಡು ಬಳಲಿಕ್ಕೆ. ಈ ಉಪಾಧಿ ಇದಕ್ಕಿದ್ದಂಗೆ ಇರುವುದನ್ನು ಇಲ್ಲ. ಬೇಕಾದಷ್ಟು ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಯಾವ್ದಾರ ಒಂದು ಇದಕ್ಕೆ ತುಟ್ಟಾಗಿ ಹೋಗುವುದಿಲ್ಲ. ಬುದ್ಧಿಯನ್ನು ಎಳೆದೊಯ್ದು ಆನಂದಮಯವಾದ ಇರುವಿನಲ್ಲಿ ನೆಲೆಯಾಗಿ ನಿಲ್ಲಿಸುವ ಪ್ರಯತ್ನವನ್ನು ಮಾಡಿ. ಸುಖದೆಡೆಗಿನ ಅದರದ ಮಾತಾಡಿರೋ ಅದ್ರ ಬಗ್ಗೆ ಮಾತಾಡಬೇಕು. ಹೇಳುವುದು ಕೇಳುವುದು ಅದ ವಿಚಾರ ಇಡ್ಬೇಕು. ಮುಂಜಾನೆ ಸಂಜೆ ಮಟ್ಟ ನಿದ್ದೆ ಹತ್ತುವರೆಗೂ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ಅನುಭವಿಗಳು ಮೇಲೆ ಮೇಲೆ ಎಚ್ಚರಿಕೆ ಕೊಟ್ಕೊಂತ ಬಂದಾರೆ. ಇದಕ್ಕ ಭಕ್ತಿ ಅಂತಾರೆ. ಸ್ವರೂಪಾನುಸಂಧಾನಂ ಭಕ್ತಿ ರೀತಿ ಅಭಿಧೀಯತೆ ಅಂತ. ಯಥಾರ್ಥ ವಸ್ತುವಿನ ತಿಳುವಳಿಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡವು. ಕ್ಷಣ ಕ್ಷಣಕ್ಕೂ ಇದ ಚಿಂತನದೊಳಗೆ ತೊಡಗಬೇಕು. ವ್ಯರ್ಥ ವೇಳೆ ಕಳಿಬಾರ್ದು. ಆತ್ಮಾನುಸಂಧಾನದಾಗ ತೊಡಗಬೇಕನ್ನ ಅವ್ರು ಬಾಳೆ ಚಿಂತಿ ಕೈ ಬಿಡಬೇಕಾಗತ್ತಿತ್ತು. ಬಾಳೆನೂ ನಡಿಬೇಕು, ಇದು ಸಾಧಿಸ್ಬೇಕಂದ್ರೆ ಸಾಧ್ಯ ಇಲ್ಲ. ಚೈತನ್ಯಮಯವಾದ ಇರು ಅದೇ ಬೇರೆ ಬೇರೆ ಇಲ್ಲ, ಒಂದೇ ಅದ. ಎಲ್ಲ ಕಾಲದವ್ರಿಗೆ, ಎಲ್ಲ ವರ್ಗದವ್ರಿಗೆ, ಅದು ಒಂದೇ. ಸಣ್ಣವ್ರಿಗೆ, ದೊಡ್ಡವ್ರಿಗೆ, ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ, ಎಲ್ಲರಿಗೂ ಒಂದೇ ಐತೆ ಅರುವಲ್ಲಿ. ಅದೇ ಎಲ್ಲದರಲ್ಲಿ ಅನುಶೂತವಾಗೈತೆ ಅರುವತ್ತು. ಅದಕ್ಕೇನು ಹತ್ಯೆ ಇಲ್ಲ. ಶರೀರ ಕಡೆ ಲಕ್ಷ ಕೊಟ್ರೆ ಭಿನ್ನ ಕಾಣ್ತೈತಿ, ಇರುವಿನ ಕಡೆ ಲಕ್ಷ ಕೊಟ್ರೆ ಅಲ್ಲಿ ಭಿನ್ನ ಕಾಣಿಸ್ತೈತಿ. ಕಾಮಕ್ರೋಧಾದಿ ಮನುಷ್ಯನ ದೋಷಗಳನ್ನು ಕಳ್ಕೊಳ್ಳಿಕ್ಕೆ ಸಾಧನಗಳಾದಂಥ ವಿವೇಕ ವೈರಾಗ್ಯ ಈ ಜಗತ್ತಿನ ಎಲ್ಲ ಮಾನವರಿಗೂ ಒಂದದು. ಯಾವುದಿಲ್ಲ, ನೀ ಕಲ್ಪಿಸ್ಕೊಂಡದ್ದು ಬೇರೆ ಇಲ್ಲ. ಅದು ಜ್ಞಾನವನ್ನು ಯಾರಿಗೂ ಕಲ್ಪಿಸ್ಲಿಕ್ಕೆ ಬರುದಿಲ್ಲ. ಕಲ್ಪನೆಗೆ ಬಂದದ್ದೆಲ್ಲ ಅದು ಮಾಯಾ, ತೋರಿಕೆ. ಶರೀರ ಮೊದಲು ಮಾಡಿಕೊಂಡು ಎಲ್ಲ ಈ ಅನಾತ್ಮದ ಸಂಬಂಧವನ್ನು ಯಾವಾಗ ತಪ್ಪಿಸ್ಕೊಳ್ಳೋರು ಹೇಳಿ? ಈಗಿರ್ತ ಏನಾರು ಪ್ರಯತ್ನ ಮಾಡಿದ್ರೆ ಜನ್ಮ ಹೋಗೋ ತನಕ ಏನಾರು ಆದ್ರೆ ಆತು ಆಗದಿದ್ರಿಲ್ಲ ಅಂತ. ನೀವು ಕಲ್ಪಿಸಿದ್ದು ಯಾವ ದೇವರಲ್ಲ. ದೇವರನ್ನು ಕಲ್ಪಿಸಲಿಕ್ಕೆ ಬರುದಿಲ್ಲ. ದೇವರಿಗೆ ಯಾವ ಜಾತಿನೂ ಇಲ್ಲ. ಕಾಮಗೆ ಯಾವ ಜಾತಿ ಐತಿ ಅಂದ್ರೆ ರಾಮಗೆ ಯಾವ ಜಾತಿ ಐತಿ? ಜಾತಿ ಕುಲಗೋತ್ರ ದೂರಗಮ್ ಅಂದ. ಶರೀರ ಯಾವ ಜಾತಿ ಇದ್ದಿದ್ದು ಅಂದ್ರೆ ಭೇದ ಅನ್ನೋದೆಲ್ಲ ದಟ್ಟರದ ಹೌದಿಲ್ಲ. ಶಾನ್ಯಾರಾದವರು ಭೇದ ಮಾಡಕ್ ಹೋಗಿಲ್ಲ.
ಅಜ್ಞಾನದಿಂದ ನಮ್ಮಲ್ಲಿ ಭೇದ ಗಟ್ಟಿಯಾಗೈತೆ ನೋಡ್ರಿ. ಎದ್ರ ಬಗ್ಗೆ ಅಜ್ಞಾನ? ನಮ್ಮ ಬಗ್ಗೆ ಅಜ್ಞಾನ. ನಾವು ಯಾರಿದ್ದೀವಿ ಅನ್ನುವಂಥ ಯಥಾರ್ಥ ಜ್ಞಾನ ಆದಾಗ ಇದು ಭೇದ ಕಲ್ಪನೆ ಎಲ್ಲ ಹೋಗಿಬಿಡ್ತದೆ ನೋಡಿ. ಶಾನ್ಯಾರನ್ನವ್ರು ಭೇದ ಮಾಡೇ ಇಲ್ಲ ಇದನ್ನ. ಆ ಗುಂಪು ಕಟ್ಕೊಂಡು ಹೊಡೆದಾಡಕ್ ಹೋಗಿಲ್ಲ ಅವರು. ಶಾನ್ಯಾರದವ್ರು ಅವ್ರು ಯಾಕೆ ಹೊಡೆದಾಡಕ್ ಹೋಗ್ತಾರ್ರಿ? ನಿಜವನ್ನ ತಿಳ್ಕೊಳ್ಳೋ ಕಡೆ ಎಲ್ಲ ಕೊಟ್ಟಾಗ ಅಲ್ಲಿ ಏನ್ ಬರ್ತೈತಿ? ಹೊಡೆದಾಟ ಬರ್ತೈತಿನ? ಹೊರಗಿನ ವಸ್ತುಗಳ ಸಂಬಂಧ ಹೊಡೆದಾಡ್ಬೋದು, ಆದ್ರೆ ಸುಖ ಶಾಂತಿ ಸಂಬಂಧ ಹೊಡೆದಾಡೋ ಅವಶ್ಯಕತೆನ ಬರ್ತದೆ. ಏನ್ ಏಕೆ ಎಲ್ಲರಲ್ಲಿ ಅದು ಐತಿ. ಅಪಾರವಾದಂತ ನಿಧಿ ಐತಿ, ಎಲ್ಲರಲ್ಲಿ ಐತಿ. ಅದ್ರ ಬಗ್ಗೆ ಅಭ್ಯಾಸ ಮಾಡು. ಹೊರಗೇನು ಮಾಡೋ ಕೆಲಸ ನೀನು ತಿಳುವಳಿಕೆಯಿಂದ ಅದನ್ನು ಹೊಂದುವ ಅಭ್ಯಾಸ ಮಾಡ್ಬಿಡು. ಮಾನವನಿಗೆ ಮೂಲ ದಾಖಲಾತಿ ಯಾವುದು ಅಂದ್ರೆ ಋಗ್ವೇದ. ಇದರಷ್ಟು ಪ್ರಾಚೀನವಾದಂತಹದ್ದು ಯಾವುದೂ ಇಲ್ಲ ನೋಡಿ. ನಾನು ಅಂತ ನಾವು ಎದಕ್ಕೆ ಅನ್ಕೊಂತೀವಿ? ಸಾಮಾನ್ಯವಾಗಿ ರೂಢಿ ಬಿದ್ದು ಬಿಡತ್ತೆ. ನಾನು ಎಂಥವನು, ನಾನು ಎಂಥವಳು ಅಂತ ಶರೀರ ತೋರಿಸಿ ಅಂತಿ. ನಾನು ಆನಂದಕ್ಕೆ ನಾನು ಅಂತ ಅನ್ಕೊಂತೀರಲ್ಲ, ಇದು ಎಷ್ಟರ ಮಟ್ಟಿಗೆ ಕರೆ ಸುಳ್ಳು ಅನ್ನೋದು ವಿಚಾರ ಮಾಡಿ ನೋಡ್ಕೋರಿ. ಅನುಭವಗಳು ಹೇಳಿದ ಕೂಡಲೇ ನಮಗದ ಶ್ರದ್ಧಾ ಬೇಕಲ್ಲ, ನಂಬಿಕೆ ಬೇಕ. ನಾವ್ಯಾಂಗ ದೇವ್ರಿ ಅಂತ. ನಿಜವಾದ ಇರುವಿಗೆ ನಾಮ ಇಲ್ಲ, ರೂಪ ಇಲ್ಲ, ಯಾವ ಕ್ರಿಯೆನೂ ಇಲ್ಲ. ಭೇದ ಭಾವ ಮೊದಲು ತೆಗೆದಾಕ್ತದೆ, ಅದ್ರಾಗ ಏಕತ್ವದ ಅನುಭವ ಆಕೈತಿ. ಜೀವೋ ಬ್ರಹ್ಮೈವನ ಪರ ಅಂತ ಉಪಾಧಿ ಹಿಡ್ಕೊಂಡು ಅಂದಿಲ್ಲ. ಅದು ಉಪಾಧಿ ಎಲ್ಲ ತೆಗೆದು ಹಾಕಿದಾಗ ಅದು ಅನುಭವ ಬರ್ತೈತೆ. ಜೀವ ಬ್ರಹ್ಮನ ಇದ್ದ ನಾನು ಅನ್ನುವಂಥ ಅನುಭವ. ನಾನು ಈ ಶಬ್ದದ ಅರ್ಥ ಅದು ಒಂದದನೋ ಏನು ಭಿನ್ನ ಆಯ್ತು? ಅದು ಒಂದದ. ಮನ, ಬುದ್ಧಿ, ಅಹಂಕಾರ ಭಿನ್ನ ಇದ್ರೆ ಅದಕ್ಕೆ ಆಧಾರ ಅಧಿಷ್ಠಾನವಾಗಿರ್ತಕ್ಕಂಥ ಇರು ಅನ್ನೋದು ಭಿನ್ನ ಆಕಿತ್ತು. ಆನಂದಮಯವಾದ ಇರುವನ್ನ ಭಿನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ತೋರಿಕೆಯು ಯಾವುದೇ ರೀತಿಯಿಂದ ಇರುವನ್ನು ಪರಿಚ್ಛಿನ್ನತ್ವ ಉಂಟು ಮಾಡ್ಲಿಕ್ಕೆ ಆಗುದಿಲ್ಲ. ಇರುವಿಗೆ ಯಾವ ವಿಕಾರವನ್ನು ಅದು ಹಚ್ಚಿಲ್ಲ. ಮೂರು ಅವಸ್ಥೆಗಳ ವಿಕಾರನೂ ಅದಕ್ಕೆ ಹತ್ತಿಲ್ಲ. ಎಲ್ಲಿಂದ ಇದು ಜಗತ್ತು ಉದಯ ಆಗೈತಿ ಅಲ್ಲೇ ಪುನಃ ಮತ್ತೆ ಲೀಲಾಕೈತಿ. ಎಲ್ಲಿಂದ ಉದಯ ಆಗೈತಿ? ಭಾವ, ಆನಂದ ಭಾವದಿಂದ ಇದು ಜಗತ್ತು ಉದಯ ಆಗೈತಿ. ಮಾತಿನ ಜ್ಞಾನ ಬೇಕಾಗಿಲ್ಲ ನಮಗೆ. ಹೃದಯ ಪರಿವರ್ತನೆ ಆಗೈತಿ ಇಲ್ಲ ನೋಡ್ಕೋರಿ. ಇಷ್ಟು ದಿನ ಹೇಳೋದು ಕೇಳೋದು ಮಾಡಾಕೈತಿ. ಒಂದು ಈಟರ ಹೃದಯ ಪರಿವರ್ತನೆ ಆಗೈತಿ ಇಲ್ಲ ನೋಡ್ಕೋರಿ. ಏನೂ ಆಗ್ಲಿಲ್ಲ ಅಂದ್ರೆ ಏನ್ ದಿನ ಹೆಂಗೈತಿ ಅನ್ನೋದು ಎಷ್ಟು ದಿನ ಕೇಳಿದ್ರು ಏನಾಗುತ್ತೆ? ಇಷ್ಟು ದಿನ ಅಭ್ಯಾಸ ಮಾಡಾಕ ಹತ್ತೇವಲ್ಲ, ಅದ್ರ ಒಂದ್ ಈಟರ ಪರಿವರ್ತನೆ ಆಗೈತಿ ನಮ್ಮ ಅಂತಃಕರಣ ಪರಿವರ್ತನೆ ಆಗ್ಬೇಕು ನೋಡಿ. ಮೊದಲು ಈ ಕೆಲಸ ಮಾಡ್ಕೊ, ಅಂತಃಕರಣ ಪರಿವರ್ತನೆ ಮಾಡ್ಕೊ. ಎಂದಪ್ಪ ನೀ ಸುಧಾರಿಸುದು? ಒಂದ್ ಈಟಾರ ಬದಲಾವಣೆ ಆಗೈತೇನ? ಮಾತಿನಿಂದ, ಶರೀರದಿಂದ, ವಾಣಿಯಿಂದ ಅಂತ ಇನ್ನೊಬ್ಬರಿಗೆ ಹಿತ ಆಗುವಂತ ಆಚರಣೆಯೊಳಗೆ ತೊಡಗೇನು?
ಈಗ ಸದ್ದ ನಿತ್ಯ ಪೆಟ್ಟಿನ ಮ್ಯಾಗ ವಿಷ ಕೊಟ್ಟರು ತಗೋಕ್ ನೋಡು ಎದಿ ನಡಗಬಾರ್ದು ಅಂದ್ರೆ ಅದು ಬ್ರಹ್ಮನಿಷ್ಠತೆ. ಏನ್ ಶ್ರದ್ಧೆ ತಗೊಂಡ ಹಂಗ ತಗೊಂಡ ನಾವು ಸಾಕ್ರೆಟಿಸ್ ವಿಮಲಾಕನ್ನು ವಿಷ ಕೊಡೋದು ನನಗ್ ಸಂಬಂಧ ಇಲ್ಲ ಮೊದಲ ಸಂಬಂಧ ತಪ್ಪಿಸ್ಕೊಂಡಿದ್ದ ನಾವು ಜಗತ್ತಿಗೆ ಅದು ಗೊತ್ತಾಗೋದಿಲ್ಲ. ಹೌದಿಲ್ಲ? ಯಾಕೆ ನಮ್ಮ ದೃಷ್ಟಿಯಲ್ಲಿ ಇರ್ತೈತಿ ಬಾ ಈ ಜಡ ಭಾವನೆ ಅಲ್ಲಿ ಮಠ ಅಷ್ಟೇ ಐತಿ. ಒಂದು ಪರಿಚ್ಛನ್ನತ್ವ ಐತಿ ನಮ್ಮ ದೃಷ್ಟಿ ಅಲ್ಲಿ. ಆ ದೃಷ್ಟಿ ಏನು ಜ್ಞಾನಿಗಳ ದೃಷ್ಟಿ ಅದು ವ್ಯಾಪಕವಾದದ್ದು. ಅದನ್ನು ಮೀರಿ ಇರಾಕ್ ಬರ್ತೈತೆ. ಏನ್ ಈ ತೋರಿಕೆಯು ಯಾವುದೇ ರೀತಿಯಿಂದ ಇರುವಿಕೆಯನ್ನ ಪರಿಚ್ಛನ್ನತ್ವ ಉಂಟು ಮಾಡೋದಿಲ್ಲ. ಎಲ್ಲಿಂದ ಉದಯ ಆಗೈತಿ ಭಾವ, ಎಲ್ಲಿ ಅದು ಲಯ ಆಕೈತಿ ಅನ್ನೋದನ್ನ ನೋಡ್ಕೋರಿ. ಭಾವ ಉದಯ ಆಗೋಕ್ಕಿಂತ ಮೊದಲು ಏನಾಯ್ತು, ಭಾವ ಉದಯ ಆದಾಗ ಏನೈತಿ, ಭಾವ ಲಯ ಆದಾಗ ಏನೈತಿ ಎಲ್ಲ ನೋಡ್ಕೋರಿ. ಅಂದ್ರೆ ಗೊತ್ತಾಗೈತಿ. ಯಸ್ಮಾತ್ ವಿಶ್ವ ಮುದೇತಿ ಯಸ್ಮಿನ್ ಪುನರ್ಲೀಯತೆ. ಈ ಜಗತ್ತು ಎಲ್ಲಿಂದ ಉದಯ ಆಗಿತ್ತು ಅಲ್ಲೇ ಅಡಗ್ತದೆ. ಮಾತಿನ ಜ್ಞಾನ ಬೇಕಾಗಿಲ್ಲ ನಮ್ಗೆ. ಹೃದಯ ಪರಿವರ್ತನೆ ಆಗೈತು ಇಲ್ಲೋ ನೋಡ್ಕೋರಿ. ಶರೀರ ತಾದಾತ್ಮ್ಯದ ಮೂಲಕ ಅನೇಕ ವಾಸನಾದಿಗಳ ರಾಶಿನ ಐತೆಲ್ಲ, ಹೃದಯಗತವಾದಂಥ ವಾಸನಾ ರಾಶಿ. ಅದಕ್ಕೆ ಹೃದಯ ಗ್ರಂಥಿ ಅಂತ ಕರೀತಾರೆ. ನಿತ್ಯ ನಿರಂತರ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಈ ಹೃದಯ ಗ್ರಂಥಿ ನಾಶ. ಈ ಹೃದಯ ಗ್ರಂಥಿ ನಾಶ ಆದ್ರೆ ಮೂಲ ವಸ್ತುವಿನ ಅನುಭವ ಬರಕ್ ಶುರು ಆಗ್ತೈತಿ. ಎಲ್ಲರಿಗೂ ಒಂದೇ ಅನುಭವ ಬರ್ತೈತಿ. ಅದು ಅಂತಃಕರಣ ಪರಿಶುದ್ಧಿ ಮಾಡಿ ನೋಡ್ಕೊಂಡವ್ರೆಲ್ಲ ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ಗೆ. ಯಾರು ಬಂದು ಹೇಳಿದಿಂದ ಈ ಶರೀರ ನೀವು ಅಂತ ತಿಳ್ಕೊಂಡಿರಿ? ಯಾರು ಹೇಳಿಲ್ಲ ಈ ಶರೀರ ನೀನಂತ. ನಾವ ತಿಳ್ಕೊಂಡಿದ್ವಿ. ಆಪ್ತರಂದ್ರೆ ಯಾರಂತ ಹೇಳಿದ್ರಿ ನೀವು? ಹೆಣ್ಣು ಗಂಡು ಕೊಟ್ಟವರು ಆಪ್ತರಲ್ಲ. ನಿಜವಾಗಿ ಬ್ರಹ್ಮನಿಷ್ಠತ್ವವನ್ನು ಯಾರು ಪಡೆದಿರ್ತಾರೆ ಅವರು ನಿಜವಾದ ಆಪ್ತರು. ನೀವು ಆಪ್ತಗಳು ಬಂದರು ಅನ್ನೋರೆಲ್ಲ ಬಂದು ಉಂಡು ಹೋಗವ್ರು, ಬಂಧನ ಕಳೆಯವ್ರಲ್ಲ, ಸಂಕಟ ಕಳೆಯವ್ರಲ್ಲ. ಸಂಕಟವನ್ನ ನಿವಾರಣೆ ಮಾಡವ ಆಪ್ತ. ಹಂಗ ಬಾಯಲ್ಲಿ ಎಲ್ಲ ಮಾತಾಡ್ತೀವಿ. ಹೃದಯ ಪರಿವರ್ತನೆ ಆಗೈತಿ ನೋಡ್ಕೋರಿ. ಅಂದಾಗಿದ್ರೆ ಲಾಭ ತಗೊಳಕ್ ಬರ್ತೈತಿ. ಅನೇಕ ಋಷಿಮುನಿಗಳು ಇದನ್ನ ಎದ್ದು ತೋರಿಸಿ ಹೋಗ್ಯಾರ. ಅದನ್ನ ನಂಬ್ತಿರ್ ನಂಬದಿದ್ರು ಬಿಡು. ನಂಬಿದ್ರೆ ಒಂದು ಬಲ, ನಂಬದಿದ್ರೆ ಎರಡು ಬಲ. ನಮ್ಮ ಅನುಭವನ ನಾವು ನಂಬುದಿಲ್ಲ. ಹೊರಗೆ ಏನಾರ ಅದನ್ನ ಮಾಡಿ ಇದನ್ನ ಮಾಡಂತ ಹೇಳೋರು ಮಾತ್ರ ನಂಬ್ತೇವ್ ನಾವು. ಇಲ್ಲಿ ತನಕ ಮಾಡ್ಕೊತ ಬಂದಿಯಲ್ಲೋ, ನೀವು ಮಾಡೋದು ಏನು ಉಳಿಲಿಲ್ಲ ಜಗತ್ತಿನೊಳಗೆ. ಆರಾಮ್ ಇರ್ಬೇಕಂತ ಏನೆಲ್ಲ ಕರ್ಮಗಳನ್ನು ಮಾಡಿದೀವಿ. ಆದ್ರೆ ಅದರಿಂದ ಏನಾಗೈತಿ ಅನ್ನೋದನ್ನ ತಿರುಗಿ ಪರಿಶೀಲನೆ ಮಾಡಿ ನೋಡ್ಕೊ. ಸುಮ್ಮನ ನೋಡುಲ್ಲೇ ಮತ್ತೆ ಏನಾರು ಮಾಡ್ಕೊತ ಹೋಗ್ತೇನೆ ಮತ್ತು ಅದರ ಫಲ ದುಃಖ ಹೊಂದಬೇಕಾಗೈತಿ. ಏನಾರ ಮಾಡೋ ಕೆಲಸ ಇಲ್ಲ ಇಲ್ಲಿದ್ರು. ಏನಾರ ಮಾಡಿದ್ರೆ ಏನಾರ ಹಾಕೊಂಡು ಕುಂತಿ. ಏನು ಮಾಡ್ಲಿಲ್ಲ ಅಂದ್ರೆ ಆರಾಮನ ಇದೆ ಅನ್ನೋದು ಅನುಭವ ಬರ್ತೈತಿ. ನಮ್ಮಪ್ಪ ಈ ಶರೀರ ನೀನಂತ ಯಾರಿಗಾರ ಒಬ್ಬರಿಗಾರ ಹೇಳಿದನು ಇದು ನೀನಂತ ತಿಳ್ಕೊ ಅಂತ?
ನೀವೆಲ್ಲರೂ ಆ ಪರಬ್ರಹ್ಮ ಸ್ವರೂಪನ ಇದ್ದೀರಿ ಅನ್ನೋದನ್ನ ಮೇಲೆ ಮೇಲೆ ಎಚ್ಚರಿಕೆ ಕೊಟ್ಕೊಂತ ಬಂದರು. ಯಾರು ಅದ್ರ ಕಡೆ ಲಕ್ ಕೊಡೋರು? ಶರೀರ ಭಾಗ ಹಿಡ್ಕೊಂಡು ಕೂತವ್ರು ನೆಮ್ಮದಿ ಐತೆ ನೋಡ್ಕೋರಿ. ಶರೀರ ಇದ್ದು ಜೀವಂತ ಇದ್ದು ಶರೀರ ಸಂಬಂಧ ಪಶುಗಳು ರೂಢಿ ಇದ್ದಾವ ಆರಾಮದ. ಯಾವುದು ನಿನಗೆ ಅನ್ಯವಾಗಿ ಐತೆ ಅಂತ ತಿಳ್ಕೊಂಡು ಅದ ನೀನದಿ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿದಾಗ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತೈತಿ ನಮ್ಗೆ. ಇಲ್ಲ ಅಂದ್ರೆ ಅನುಭವ ಮಾಡ್ಕೊಳಕ್ ಬರೋದಿಲ್ಲ. ಸಿಕ್ಕಂಗ ಇಂದ್ರಿಯಗಳ ವ್ಯಾಪಾರವನ್ನು ಮಾಡ್ಕೊಂತ ಕುಂತ್ರ ನನ್ನಲ್ಲಿ ಆರಾಮ ಐತೆ ಅನ್ನೋದು ಯಾವಾಗ ಹೊಳಿಬೇಕು ಹೇಳ್ರಿ? ಸಾಧ್ಯನೇ ಇಲ್ಲ. ಎಷ್ಟು ಜನ್ಮ ಆದ್ರೂ ಹೊಳಿದಿಲ್ಲ ನೀನು. ಅದಕ್ಕೆ ನೀ ಯಾರು, ನಿನ್ನ ಸ್ವರೂಪ ಏನು ಅನ್ನೋದನ್ನ ಮೇಲೆ 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 ಅನುಭವಗಳ ಮುಖಾಂತರ ಅದನ್ನು ಕೇಳಿ ತಿಳ್ಕೊ. ಅದರ ಬಗ್ಗೆ ಕೇಳು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡುವಂತ ನಿನ್ನ ಬಗ್ಗೆ. ನಾವು ಜಗತ್ತಿನ ಬಗ್ಗೆ ಸಾಕಷ್ಟು ಹೇಳುದು ಕೇಳುವುದು ಮಾಡಿದ್ರು ಮತ್ತು ಅದರ ಬೆನ್ನ ಹತ್ತೆ ತಿರುಗಾಕೈತಿ. ಅದರಿಂದ ಏನೂ ಲಾಭ ಆಗಿಲ್ಲ. ಶರೀರ ಭಾವ ಹಿಡ್ಕೊಂಡು ಕೂತವ್ರು ನೆಮ್ಮದಿಯಿಂದ ಅದನ್ನ ನೋಡ್ರಿ. ಏನ್ ದೇಹ ಭಾವ ನಡೆಯ ದುಃಖದ ಕೇಡು ಅಂದಾರ. ಶರೀರ ಸಂಬಂಧ ಯಾವಾಗ ತಪ್ಪೈತಿ ಯಾವಾಗ ದುಃಖ ಇಲ್ಲ. ಶರೀರ ಸಂಬಂಧ ಐತಿ ಅಂದ್ರೆ ದುಃಖ ಚಲವಾದ. ನಿಮ್ಮ ವಿಶ್ವವಿದ್ಯಾಲಯಗಳೆಲ್ಲ ಏನು ಕಲಿಸ್ತಾವು? ಜಗತ್ತಿನ ವಿಷಯ ವಸ್ತುಗಳಲ್ಲಿ ಸುಖ ಹೊಂದುವುದನ್ನು ಕಲಿಸ್ತಾವು, ಹೌದಿಲ್ಲ? ಹೊಂದಾಕೈತೇನ ಅದರಿಂದ? ಅವು ಸುಖರೂಪ ಹೌದನು. ಜಗತ್ತಿನ ವಸ್ತುಗಳನ್ನು ಎಷ್ಟೇ ನೀನು ಪ್ರಾಪ್ತ ಮಾಡಿಕೊಂಡ್ರು ಸುಧಾ ನೆಮ್ಮದಿಯಿಂದ ಇರಕ್ಕಾಗೋದು. ವಿಷಯಾದಿಗಳಿಂದ ಹೊಂದಬೇಕಂತ, ವಿಷಯಾದಿಗಳಿಂದ ಸುಖ ಹೊಂದಬೇಕಂತ ಏನೆಲ್ಲ ಪ್ರಯತ್ನ ನಡೆಸಿರಿ. ಏನ್ ಅದರ ಪರಿಣಾಮ ಏನಾಗೈತಿ ನೋಡ್ಕೊರಿ. ಬಲ್ಲವರು ತಮ್ಮಲ್ಲಿ ತಾವು ತೃಪ್ತಿಯನ್ನು ಹೊಂದ್ಕೊಂಡು ಇರಕ್ಕೆ ಕಲಿತಾರೆ. ಹಾಗೆ ಜ್ಞಾನಿಗಳು ಕಂಡ ವಿಷಯಗಳ ಬೆನ್ನು ಹತ್ತಕ್ಕೆ ಹೋಗೋದಿಲ್ಲ. ಅವು ಸುಖದಾಯಕವಾದಂತ ಇರುವೇನದ ನನ್ನೊಳಗೈತೆ, ಅದ ನಾನಿದ್ದೇನೋ ತಿಳ್ಕೊಂಡ ಅದ ಭಾವದಾಗ ಉಳ್ಕೋತಾನ. ತನ್ನ ಹೊರತಾಗಿ ಮತ್ತೊಂದು ಯಾವುದೂ ಇಲ್ಲ. ಅನ್ಯದ್ರಾಗ ಹುಡುಕಾಕ ಇರುವುದು ಒಂದೇ ಅದ ಸದ್ವಸ್ತು. ಆನಂದ ಏನದ ಅದು ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಕ್ಕೆ ಗೋಚರ ಆಗುವುದಲ್ಲ. ಏನ್ ವಿಷಯದ ಮಾಲಿನ್ಯ ಎಲ್ಲ ಹೋದಾಗ ತೆಗಿತೈತಿ. ಅದು ಪರಿಶುದ್ಧ ಅಂತಃಕರಣಕ್ಕೆ ಮಾತ್ರ ಗೋಚರಕ್ಕೆ. ಮೊದಲು ನಿನಗೆ ಆನಂದ ಗೊತ್ತ ಯಾವಾಗ ಆಗೈತಿ ಅಂದ್ರೆ ಮೊದಲಿಗೆ ಅದು ಗೊತ್ತಾಗೈತಿ. ಹಿಂದಗಡೆ ಇವೆಲ್ಲ ವಿಷಯಾದಿಗಳೆಲ್ಲ ನಂತರದ ಭಾವ ಇಲ್ಲ. ಸಾಲಿ ಕಲ್ತು ಏನ್ ಮಾಡಾವ ನೀನು ಕಲ್ಸವ್ರ ಏನಾಗ್ಯದ ನೋಡ್ಕೋರಿ. ಎಲ್ಲರೂ ಕುಂಬಾರ ಕುಡಿಕ್ಯಾಗ ಒದ್ದಾಡವ್ರ. ಅದು ತನಗ್ ಬೇಕಾದ ತನ್ನಲ್ಲೇನ ಅದ ಅನ್ನೋದು ಎಷ್ಟು ಜನರಿಗೆ ಹೊಳದತ್ತಿದ್ರು. ಮನಸ್ಸನ್ನು ಸುಮ್ಮನೆ ಇರಿಸ್ಬೇಕಾದಂದ್ರೆ ಒಳಗಿನ ವಾಸನೆ ಎಲ್ಲ ನಾಶ ಆಗ್ಬೇಕು ನೋಡ್ರಿ. ಅಂದಾಗ ಮನಸ್ಸನ್ನು ಸುಮ್ಮನೆ ಇರ್ಸಾಕ್ ಬರ್ತೈತಿ. ಸುಮ್ಮನೆ ಇರ್ಸೋ ಸಂಬಂಧ ಜಾತ್ರೆ ಮಾಡಿದ್ರೆ ಸುಮ್ಮನೆ ಇರ್ತೈತಿ ಏನ್ರಿ ಮನಸ್ಸು? ಮತ್ತಟು ಗದ್ದಲಕ್ಕೆ ಹಾಕ್ತೈತಿ ಅದು. ಜಾತ್ರೆ ಅಂದ್ರೆ ಗದ್ಲು ಏನ ಆರಾಮು ಅಂದ್ರ ಆ ಮನುಷ್ಯನ ಹರಿದಾಟ ಜೋರ್ ಆಕೈತಿ. ಜಾತ್ರೆ ಅನ್ಕೂಲ ಅದನ್ನ ಮಾಡ್ಬೇಕು ಇದನ್ನ ಮಾಡಿ ಎಲ್ಲಿ ನಿಂದಿರುದಿಲ್ರಿ. ಹಂಗ ಬಡ್ಕೊಂಡು ದನವನ್ನ ಹೊಂತೈತಿ. ಆಯಾ ಇಂದ್ರಿಯ ಮತ್ತು ವಿಷಯಗಳ ವ್ಯಾಪಾರ ಎಲ್ಲ ಬಂದಾದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ ನೋಡ್ರಿ. ಒಂದು ನಿಮಿಷಾರ್ಧರ ಬದ್ ಮಾಡಿ ನೋಡ್ಕೊ. ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ. ಎದ್ರ ಸಂಬಂಧ ಜಾತ್ರೆ ಹೊಡೀರಿ? ಜಾತ್ರೆ ಮಾಡೋದು ನೀವು ಆರಾಮಿಂದ ಸಿಂದ ಏನ್ ಸಂಕಟ ಒಂದಾಗ್ತದೆ? ತಂದು ಬಿಟ್ಟು ಏನಾರ ಕಲಿಯುವುದಂದ್ರೆ ಆರಾಮ ಹೊಂದೋದು ಏನು ಸಂಕಟ ಹೊಂದೋದು ಹೇಳ್ರಿ? ಸಂಕಟ ಹೊಂದೋದು ಅಂದಿಂದ ಮೊದಲು ಯಾಕಾದ್ರೆ ಕಲಿಯಾಕ ಹೋಗ್ಬೇಕು ಅದನ್ನ? ಸಂಕಟ ಕೊಡು ವಿದ್ಯಾನ ಅಲ್ಲ. ಸಂಕಟದಿಂದ ನಮ್ಮನ್ನು ಬಿಡುಗಡೆ ಯಾವ್ದು ಮಾಡ್ತೈತಿ ಅದಕ್ಕೆ ವಿದ್ಯಾ ಅಂತ ಕರೆದ್ರು. ಈ ಸುಂಬಳ ಕುಡಿಕೆಯಿಂದ ನಿನಗೆ ಸುಖ ಸಿಕ್ಕತಿಲ್ಲ ನೋಡ್ಕೊ. ಅದು ಕಬರ್ಗೆಟ್ ಮತ್ತೊಂದು ಕುಡಿಕೆ ಮಾಡ್ಕೊಳಕ್ ಉಂಟ.
ಋಷಿಗಳಿಗಿನ ಸಾಧುಗಳು ಅನ್ನೋದು ಏನ್ ಯಾವುದು ಆಲೋಚನೆ ಇಲ್ದಾಗ ಆರಾಮ್ ಇರ್ತೈತಿ ಅನ್ನೋ ಗತ್ ಕಲ್ತ್ ಬಿಟ್ಟಿರ್ತೈತಿ ನೋಡು ಏನ್ ಇದು ಒಂದು ಗತ್ ಯಾವುದು ಕಲ್ಪನಾ ಇರ್ಲಿಲ್ಲ ಅಂದ್ರೆ ಕಲ್ಪನಾ ರಹಿತ ಸ್ಥಿತಿ ಅಂತ ಆನಂದದ ಸೂತ್ರ ಹತ್ತಿ ಬಿಡ್ತೈತೆ ನಮಗೆ ಬಹಳ ಹೇಳುದು ಕೇಳುದ್ರಾಗ ಏನು ಇಲ್ಲ ನೋಡು ಕಲ್ಪನಾ ರಹಿತ ಇರುವಿನ ಅನುಸಂಧಾನ ಎರಡು ಕಲ್ಪನೆಗಳ ಮಧ್ಯ ಸ್ಥಿತಿ ಒಳಗೆ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತೆ ಆ ಕೆಲಸ ನಾವು ಮಾಡ್ಕೋಬೇಕಾಗಿ ನಿರಂತರ ಮಾಡಿದಾಗ ಅದು ಅನುಭವ ಬರ್ತೈತಿ ಹ್ಮ್